ಚತುರ್ಮುಖ ಬ್ರಹ್ಮನು ಆ ಪರಮಾತ್ಮನನ್ನ ವಿವಿಧ ರೀತಿಯಾಗಿ ಸ್ತೋತ್ರ ಮಾಡಿ ಅವನಿಗೆ 3 ಪ್ರದಕ್ಷಿಣೆಗಳನ್ನು ಹಾಕಿ ಅವನ ಲೀಲೆಗಳನ್ನು ಮನಗಂಡು ತನ್ನ ಲೋಕವಾದಂತಹ ಸತ್ಯಲೋಕಕ್ಕೆ ಹೊರಟೋದ. ಈ ಮೊದಲೇ ತಾನು ಯಾವ ಗೋಪಾಲ ಬಾಲಕರನ್ನ ಮತ್ತು ಆ ಕರುಗಳನ್ನ ತನ್ನ ಒಂದು ರಹಸ್ಯವಾದಂತಹ ಸ್ಥಳದಲ್ಲಿ ಇಟ್ಟಿದ್ದ ಅಂತ ನಾವು ಕಥೆ ಕೇಳಿದ್ವಲ್ಲ, ಆ ಎಲ್ಲ ಗೋಪಾಲ ಬಾಲಕರನ್ನ ಮತ್ತು ಆ ಕರುಗಳನ್ನ ಅವನು ಕೃಷ್ಣನ ಹತ್ತಿರ ಕೂಡಲೇ ಕಳಿಸಿಬಿಟ್ಟಿದ್ದ. ಹಿಂದಿನಂತೆ ಆ ಘಟನೆ ಎಲ್ಲಿ ಶುರುವಾಗಿತ್ತೋ ಅಲ್ಲೇ ಮುಂದುವರಿತು. ಮತ್ತೆ ಯಾವ ಮರಣದ ದಿನ್ನೆಯ ಮೇಲೆ ಆ ಗೋಪಾಲ ಬಾಲಕರು ಮತ್ತು ಕೃಷ್ಣ ಇವರೆಲ್ಲ ಊಟ ಮಾಡ್ತಾ ಕೂತಿದ್ರು, ಅವರ ಕರುಗಳು ಅಲ್ಲಿ ಸಮೀಪದಲ್ಲಿ ಮೇಯ್ತಾ ಇದ್ವು, ಅದೇ ಮರಳು ದಿನ್ನೆ ಇತ್ತು, ಅದೇ ಸಮಯವಾಗಿತ್ತು. ಹಾಗೆ ಕಾಲ ಆ ಕಥೆ ಅಲ್ಲಿಗೆ ಮುಂದುವರಿಯಿತು. ಗೋಪಾಲ ಬಾಲಕರಿಗೆ 1 ವರ್ಷ ಅವರು ಕಳೆದು ಹೋಗಿದ್ರು ಕೂಡ ಈಗ ಒಂದು ಕ್ಷಣದ ಹಿಂದೆ ಕೃಷ್ಣನ ನೋಡಿದ್ವೇನೋ ಅನ್ನೋ ಒಂದು ಶುರುವಾಯ್ತು ಅವರಿಗೆ. ಆ ಬ್ರಹ್ಮನ ಮಾಯೆಯಿಂದ, ಚತುರ್ಮುಖ ಬ್ರಹ್ಮನ ಮಾಯೆಯಿಂದ ಮತ್ತು ಪರಬ್ರಹ್ಮನಾದಂತಹ ಕೃಷ್ಣನ ಮಾಯೆಯಿಂದ ಈಗ ಒಂದು ಕ್ಷಣದ ಹಿಂದೆ ಪರಮಾತ್ಮನನ್ನು ನೋಡಿದ್ವಿ, ಈಗ ಮತ್ತೆ ನೋಡ್ತಾ ಇದ್ದೀವಿ ಅಂತ ಅನಿಸ್ತು. ಕೃಷ್ಣನನ್ನು ನಾವು ಅಗಲಿದ್ದೇವೆ ಅನ್ನೋ ಭಾವನೆಯೇ ಅವ್ರಿಗೆ ಬರಲಿಲ್ಲ. ಈ ಜಗತ್ತಿನಲ್ಲಿ ಸಮಸ್ತ ಜೀವಿಗಳು ಏನಿದ್ದಾರಲ್ಲ, ಅವರು ಎಲ್ಲರೂ ಭಗವಂತನ ಮಾಯೆಯಿಂದ ಆವೃತರಾಗಿರ್ತಾರೆ. ಭಗವಂತ ಯಾವ ಕ್ಷಣದಲ್ಲಿ ಏನು ಮಾಡ್ತಾನೆ ಅನ್ನುವಂಥ ಯಾವ ಸಂಗತಿಗಳು ಕೂಡ ಅವ್ರಿಗೆ ತಿಳಿಯೋದೇ ಇಲ್ಲ. ಸಂಪೂರ್ಣವಾಗಿ ತಮ್ಮನ್ನು ತಾವು ಮರೆತು ಬಿಡ್ತಾರೆ. ಅವರೆಲ್ಲ ಬಾಲಕರು ಕೃಷ್ಣನನ್ನ ಸ್ವಾಗತ ಮಾಡಿದರು. ನೀನು ನಮ್ಮ ಕರುಗಳು ತಪ್ಪಿಸ್ಕೊಂಡು ಹೋಗಿದ್ವಲ್ಲ, ಅವುಗಳನ್ನು ಹುಡುಕ್ಬೇಕು ಅಂತ ಹೋದಿ. ಮೊನ್ನೆ ದಿವಸ ನಾವು ಕಥೆ ನೋಡಿದ್ವಿ. ಆ ಕರುಗಳನ್ನ ತಪ್ಪಿಸ್ಕೊಂಡಿದ್ದ ಕರುಗಳನ್ನ ಹುಡುಕ್ಬೇಕು ಅಂತ ನೀನು ಹೋಗಿದ್ಯಲ್ಲ, ನೀನು ತಿರುಗಿ ಬಂದಿದ್ದು ಒಳ್ಳೇದಾಯ್ತು, ನಿನಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ. ನೀನಿಲ್ಲದೆ ಒಂದು ಅಗಳನ್ನು ಕೂಡ ನಾವು ಊಟ ಮಾಡಿಲ್ಲ, ನಮಗೆ ಹೊಟ್ಟೆ ಹಸಿದಿದೆ, ಊಟ ಮಾಡೋಣ ಬಾ ಅಂತ ಅಲ್ಲೇ ಅವರ ಕಥೆಯನ್ನು ಮುಂದುವರಿಸಿದ್ರು. ಹೀಗೆ ಅವರೆಲ್ಲರೂ ಕೂಡ ಕೂತು ಹಿಂದಿನಂತೆಯೇ ಅವರೆಲ್ಲರೂ ಕೂಡ ಆನಂದದಿಂದ ಊಟ ಮಾಡಿದ್ರು. ಊಟ ಮಾಡಿ ಹಿಂದಿನಂತೆ ಕೊಳಲನ್ನು ಊದುತ್ತಾ, ಕೊಂಬನ್ನು ಊದುತ್ತಾ, ವಿವಿಧ ವಾದ್ಯಗಳನ್ನು ನುಡಿಸ್ತಾ, ಆ ವಿವಿಧ ವರ್ಣಗಳಿಂದ ವಾದ್ಯಗಳನ್ನು ತಯಾರು ಮಾಡಿ ಅದನ್ನ ನುಡಿಸ್ತಾ ಅವರೆಲ್ಲರೂ ಕೂಡ ಒಂದು ವಾದ್ಯದ ಉತ್ಸವವನ್ನು ಮಾಡ್ತಾ ವೃಂದಾವನಕ್ಕೆ ತಿರುಗಿ ಬಂದರು, ತಮ್ಮ ತಮ್ಮ ಮನೆಗಳಿಗೆ ತಿರುಗಿ ಬಂದರು. 1 ವರ್ಷ ಆಗಿತ್ತು ಆ ಗೋಪಾಲ ಬಾಲಕರು ತಮ್ಮ ಮನೆಗೆ ಬರದೆ. ಆದ್ರೆ ಅವರು ಮತ್ತೆ ಹಿಂದಿನಂತೆ ಕೃಷ್ಣ ಆ ಕಾಡಿನಲ್ಲಿ ಒಂದು ದೊಡ್ಡ ಹಾವನ್ನು ಸಂಹಾರ ಮಾಡಿದ ಅಂತ ಆ ಹಳೆ ಕಥೆ ಇತ್ತಲ್ಲ, ಆ ಹಳೆ ಕಥೆನೇ ಹೊಸ ಕಥೆ ಅನ್ನೋ ರೀತಿಯಲ್ಲಿ ಅವ್ರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಿಂದೆ ನಡೆದ ಕಥೆಯನ್ನೇ. ಈ ಸಂದರ್ಭದಲ್ಲಿ ನನಗೆ ಬೇರೆ ಒಂದು ಪರಮಾತ್ಮ ತನ್ನ ಭಕ್ತನಿಗೆ ಒಂದು ತೋರಿಸಿದಂತ ಒಂದು ಲೀಲೆ ನೆನಪಿಗೆ ಬರ್ತದೆ. ಅದು ಬಹುಶಃ ವರಾಹ ಪುರಾಣದಲ್ಲಿರ್ಬೇಕು ಅಥವಾ ಮಹಾಭಾರತದಲ್ಲಿರ್ಬೇಕು. ಆ ಋಷಿ ಹೆಸರು ನನಗೆ ನೆನಪಿಲ್ಲ. ಆ ಋಷಿ ಒಬ್ಬ ಪರಮಾತ್ಮನಿಗೆ ಬಹಳ ಒತ್ತಾಯ ಮಾಡಿದ, ನಿನ್ನ ಲೀಲೆ ಏನು ಒಂದ್ಸರಿ ನನಗೆ ನೋಡ್ಬೇಕು ಅಂತಿದೆ, ನನ್ನನ್ನು ನಾನು ಮೈ ಮರೆಯುವಂತ ಆಗ್ಬೇಕು, ಹಾಗೆ ನೋಡ್ಬೇಕು, ಹಾಗೆ ತೋರಿಸು ಅಂತ ಕೇಳ್ಕೊಂಡ. ಹಾಗೆ ಪರಮಾತ್ಮ ಅದು ಬಹಳ ಲೀಲೆ ಭಯಂಕರವಾಗಿರ್ತದೆ, ಅದು ನೀನು ಸ್ವಲ್ಪ ಭಯನೂ ಪಡ್ಬೋದು, ನಿನ್ನನ್ನು ಮರ್ತು ಹೋಗ್ಬೋದು, ಬೇಡ ಅಂತ ಅಂದ. ಇಲ್ಲ, ನೋಡ್ಲೇಬೇಕು ಅಂತ ಆ ಋಷಿ ಒತ್ತಾಯ ಮಾಡಿದ. ಸಾಯಂಕಾಲ ಇಂಥದ್ದೊಂದು ಸಮಯ ಆಗಿತ್ತು. ನದಿ ತೀರದಲ್ಲಿ ಆ ಋಷಿ ಸಂಧ್ಯಾ ವಂದನೆ ಮಾಡ್ತಾ ನಿಂತಿದ್ದ. ನಾರದು ಅದು ನಂಗೆ ನೆನಪಿಲ್ಲ. ಎಲ್ಲ ಕಲಸ ಮೇಲೆ ಹೋಗಾಗಿರ್ತದೆ ಬೇರೆಯವ್ರ ಪ್ರಶ್ನೆದ್ದಲ್ಲ. ಭಗವಂತ ಅವರನ್ನ ಲೀಲೆ ತೋರಿಸ್ಬೇಕು ಅಂತ ಹೇಳಿ ಇದಕ್ಕಿದ್ದಂತೆ ಯಾವುದೋ ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ ಒಂದು ಹುಡುಗಿಯನ್ನಾಗಿ ಅವರನ್ನ ಹುಟ್ಟಿಸ್ಬಿಟ್ಟ. ಆ ಹುಡುಗಿಗೆ ಯಾರ್ದೋ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ಲು, ಅವಳಿಗೆ ಮದುವೆ ಆಯಿತು. ಮದುವೆ ಆಗಿ ಗಂಡನ ಮನೇಲಿ ಸಂಸಾರ ಮಾಡಿದ್ಲು. ಏನೇನೋ ಘಟನೆಗಳು ನಡೆದು ಅವೆಲ್ಲ ನಮ್ಗೆ ನೆನಪಿಲ್ಲ. ಆ ಎಲ್ಲ ಘಟನೆಗಳು ನೋಡಿದ್ವು, ಏನೇನೋ ಕೆಲವು ಅವಘಡಗಳು ಆದವು, ಒಳ್ಳೆ ಘಟನೆಗಳು ನೋಡಿದ್ವು, ಕೆಟ್ಟ ಘಟನೆಗಳು ನೋಡಿದ್ವು, ಅಥವಾ ಸ್ವಲ್ಪ ಇರುಸು ಮುರುಸು ಆಗುವಂಥ ಘಟನೆಗಳು ನಡೆದವು. ಅದೆಲ್ಲ ಮುಗಿದ್ಮೇಲೆ ಆ ಕನ್ಯೆಗೆ ಬಹಳ ಸ್ವಲ್ಪ ಅಸಮಾಧಾನವೂ ಆಗಿತ್ತು, ಸಂಕಟವೂ ಆಗಿತ್ತು. ಆಕೆ ಭಗವಂತನ ಪ್ರಾರ್ಥನೆ ಮಾಡಿದ್ಲು. ಕೊನೆಗೆ ಭಗವಂತ ಅವಳ ಎದುರಿಗೆ ಬಂದ. ಅದು ನೋಡಿದ್ರೆ ಮತ್ತೆ ಹಿಂದಿನಂತೆ ಅವಾಗ ಸಾಯಂಕಾಲವೇ ಆಗಿತ್ತು. ಆ ಋಷಿ ನಿಂತಲ್ಲೇ ನಿಂತಿದ್ದ, ನಾರದ ಅಂತ. ಹೀಗೆ ಅದೊಂದೆಲ್ಲ ಕಥೆಯನ್ನು ನನಗೆ ಹಿಂದೊಂದ್ಸರಿ ಓದಿದ್ದು ನೆನಪು. ಹೀಗೆ ಇದೇ ಗೋಪಾಲ ಬಾಲಕರು, ಅದೇ ಕೃಷ್ಣ, ಅದೇ ಸಾಯಂಕಾಲದ ಅದೇ ಒಂದು ಸಮಯ, ಊಟ ಮಾಡುವಂಥ ಸಮಯ. ಆ ಊಟ ಮಾಡುವ ಸಮಯದಲ್ಲ ಘಟನೆ ಆಗಿತ್ತು. 1 ವರ್ಷ ಕಳೆದಿತ್ತು. ಅಲ್ಲೇ ಒಂದು ಎಷ್ಟೋ ವರ್ಷಗಳಾಗಿದ್ದು ಅಂತ. ಆ ಕನ್ಯೆ ಮದುವೆ ಮಾಡಿಕೊಂಡು ಮತ್ತೇನೇನೋ ಅನುಭವಿಸಿ, ಏನೋ ಸುಖ ಪಟ್ಟು, ನೋವು, ನದಿವು ಎಲ್ಲನೂ ಅನುಭವಿಸಿ ಮತ್ತೆ ಬಂದು ನೋಡಿದ್ರೆ ಅದೇ ಸಾಯಂಕಾಲ, ಅದೇ ನದಿ, ಅದೇ ಸಂಧ್ಯಾ ವಂದನೆ. ಭಗವಂತನ ಮಹಿಮೆಯನ್ನು ನೋಡಿ
ಆಶ್ಚರ್ಯ ಆಗಿತ್ತು ಅವಳಿಗೆ ಅಂತ ಅಲ್ಲಿ ಕಥೆಯನ್ನು ನಾವು ನೋಡ್ತೀವಿ. ಆಗ ಪರೀಕ್ಷಿತ ರಾಜ ಪ್ರಶ್ನೆ ಮಾಡಿದಂತೆ ಈ ಶುಕಾಚಾರ್ಯರನ್ನು, ಈ ನಂದಗೋಕುಲದ ಮತ್ತು ವೃಂದಾವನದ ನಿವಾಸಿಗಳು ಅಂತ ಗೋಪಾಲಕರು ಏನಿದ್ರಲ್ಲ, ಅವರಿಗೆ ಕೃಷ್ಣ ಸ್ವಂತ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಆಗಿರಲಿಲ್ಲ. ಅವನು ಬೇರೆ ಯಾರಿಗೋ ಹುಟ್ಟಿದ ಮಗ, ಯಾರೋ ಹುಟ್ಟಿಸಿದವರು, ಬೇರೆ ಯಾರೋ ಅವನ್ನ ಹೆತ್ತವರು. ಆದರೆ ಅವನ ಮೇಲೆ ಇಂಥ ಅಪಾರವಾದಂಥ ಪ್ರೀತಿ, ಆ ಕೃಷ್ಣನ ಮೇಲೆ ಅಪಾರವಾದ ಪ್ರೀತಿ ಇತ್ತಲ್ಲ ಅವರಿಗೆ, ಅದಕ್ಕೆ ಏನು ಕಾರಣ? ಕೃಷ್ಣನ ಮೇಲಿದ್ದಂಥ ಪ್ರೀತಿ ತಮ್ಮ ಸ್ವಂತ ಮಕ್ಕಳ ಮೇಲೆ ಅವ್ರಿಗೆ ಇರಲಿಲ್ಲ. ಯಾಕೆ ಅಂತ ಆ ರಾಜ ಶುಕಬ್ರಹ್ಮರನ್ನು ಕೇಳಿದ. ಆಗ ಶುಕರು ಉತ್ತರಿಸಿದ್ರಂತೆ, ಪ್ರಪಂಚದಲ್ಲಿ ಈ ಜಗತ್ತಿನಲ್ಲಿರುವಂಥ ಎಲ್ಲ ವಸ್ತುಗಳೇನಿವೆ ಇವೆಲ್ಲವೂ ಕೂಡ ಪ್ರೀತಿಸೋದು ಯಾರನ್ನ? ಆತ್ಮನನ್ನು. ತಮ್ಮನ್ನೇ ಹೆಚ್ಚಾಗಿ ಪ್ರೀತಿಸ್ತವೆ. ಅವ್ರು ನಾಸ್ತಿಕರೇ ಇರಲಿ, ಆಸ್ತಿಕರೇ ಇರಲಿ, ಅವ್ರು ಯಾವ ಮತದವರೇ ಇರಲಿ, ಯಾವ ಪಂಥದವರೇ ಇರಲಿ, ಯಾವ ಸಿದ್ಧಾಂತದವರೇ ಇರಲಿ, ಯಾವ ಊರಿನವರೇ ಇರಲಿ, ಯಾವ ಜಾತಿಯವರೇ ಇರಲಿ, ಪಶುಗಳಾಗಿರಲಿ, ಪ್ರಾಣಿಗಳಾಗಿರಲಿ, ಎಲ್ಲರೂ ಪ್ರೀತಿಸೋದು ಯಾರನ್ನ? ಆತ್ಮನನ್ನು. ಆತ್ಮ ಅನ್ನೋ ಶಬ್ದಕ್ಕೆ ನಾನು ಏನು ಅರ್ಥ ಅಂತ ಹೇಳೋದಿಲ್ಲ, ಭಾಗವತ ಹಾಗೆ ಪ್ರಯೋಗ ಮಾಡಿದ್ರೆ ಹಾಗೆ ಹೇಳ್ತೇನಷ್ಟೆ. ಅವು ಪ್ರೀತಿಸೋದು ಯಾರನ್ನ? ಆತ್ಮನನ್ನು. ಪುತ್ರ, ಧನ ಇತ್ಯಾದಿಗಳ ಮೇಲೆ ನಮ್ಗೆ ಏನು ಪ್ರೀತಿ ಇರ್ತಲ್ಲ, ನಮ್ಮ ಸುತ್ತಮುತ್ತಲಿನ ವಸ್ತುಗಳು, ಅವೆಲ್ಲದಕ್ಕಿಂತ ಹೆಚ್ಚಿನ ಪ್ರೀತಿ ನಮಗೆ ಆತ್ಮನ ಮೇಲೆ. ನಾವು ಯಾಕೆ ಧನವನ್ನು ಪ್ರೀತಿಸ್ತೀವಿ? ಧನವನ್ನು ನಾವು ಯಾಕೆ ಬಯಸ್ತೀವಿ? ನಮ್ಮ ಹೆಂಡತಿಯನ್ನು ನಾವು ಯಾಕೆ ಪ್ರೀತಿಸ್ತೀವಿ? ಮಕ್ಕಳನ್ನ ಯಾಕೆ ಪ್ರೀತಿಸ್ತೀವಿ? ನಮ್ಮ ಊರನ್ನು, ನಮ್ಮ ದೇಶವನ್ನು, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಇದೆಲ್ಲವನ್ನೂ ನಾವು ಪ್ರೀತಿಸ್ತೀವಿ. ಯಾಕೆ ಅಂದರೆ ಆತ್ಮನಿಗಾಗಿ. ಉಪನಿಷತ್ನಲ್ಲಿ ಬರುವಂಥ ಒಂದು ಮಾತಿನಂತೆ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ. ಆತ್ಮನಿಗಾಗಿ ಈ ಜಗತ್ತೆಲ್ಲವೂ ನಮಗೆ ಪ್ರೀತಿ ಪಾತ್ರ ಆಗಿರ್ತದೆ. ಎಲ್ಲ ಪ್ರಾಣಿಗಳಿಗೂ ಕೂಡ ಆತ್ಮನಲ್ಲಿ ಅಗಾಧವಾದಂಥ ಪ್ರೀತಿ ಇರ್ತದೆ. ಹೀಗೆ ಅಗಾಧವಾದಂಥ ಪ್ರೀತಿ ಇರೋದ್ರಿಂದ ಆ ಆತ್ಮ ಅಂದ್ರೆ ಯಾರು? ಸರ್ವರ ಆತ್ಮ ಯಾರು? ಎಲ್ಲ ಪಶುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ವಿಭಿನ್ನ ದೇಶದಲ್ಲಿ, ವಿಭಿನ್ನ ಜಾತಿಯಲ್ಲಿ, ವಿಭಿನ್ನ ಪಂಥ ಸಿದ್ಧಾಂತಗಳಲ್ಲಿ ಹುಟ್ಟಿದಂಥ ಎಲ್ಲ ಜನರಿಗೆ ಆತ್ಮ ಯಾರು? ಈ ಪರಮಾತ್ಮನೇ ಆತ್ಮ. ಪರಮಾತ್ಮನೇ ಆತ್ಮ ಆದ್ರಿಂದ ಆ ಪರಮಾತ್ಮನ ಮೇಲೆ ಅಷ್ಟೊಂದು ಪ್ರೀತಿ ಅಂತ ಆ ಮಾತಿನ ಅರ್ಥ. ಅಲ್ಲಿ ಆ ಮಾತನ್ನು ಒಡೆದು ನೋಡಿದರೆ ನಮಗದು ಎರಡೆರಡು ರೀತಿಯಾಗಿ ಅರ್ಥ ಆಗ್ಬೋದು. ಆತ್ಮ ಅಂದ್ರೆ ಒಂದು ನಾವು, ಜೀವಾತ್ಮ, ಪರಮಾತ್ಮ ಅಂತ ಎರಡು ರೀತಿಯಾದ ಆತ್ಮಗಳು. ನಾವು ನಮ್ಮನ್ನ ಹೆಚ್ಚು ಪ್ರೀತಿಸ್ತೇವೆ ಉಳಿದೆಲ್ಲದಕ್ಕಿಂತ. ನಮಗಾಗಿ ದುಡ್ಡು ಬೇಕು, ನಮಗಾಗಿ ಪತ್ನಿ ಬೇಕು, ನಮಗಾಗಿ ಧನ ಬೇಕು, ನಮಗಾಗಿ ಎಲ್ಲ ಅಂತಸ್ತು, ಮಾನ, ಮರ್ಯಾದೆ ಇಷ್ಟೆಲ್ಲ ಬೇಕು. ನಮ್ಮನ್ನು ನಾವು ಪ್ರೀತಿಸ್ತಿರೋದ್ರಿಂದ ಉಳಿದವನ್ನು ಪ್ರೀತಿಸ್ತೇವೆ. ನಾವು ಪರಮಾತ್ಮನನ್ನು ಯಾಕಾಗಿ ಪ್ರೀತಿಸ್ತೀವಿ ಅಂದರೆ ನಮಗೆ ಬೇಕಾದನ್ನು ಪರಮಾತ್ಮ ಕೊಡ್ತಾನೆ ಅಂತೇಳಿ ನಾವು ಪರಮಾತ್ಮನ ಪ್ರೀತಿಸ್ತೇವೆ. ಇದು ನಮ್ಮಂಥ ಜನಸಾಮಾನ್ಯರ ರೀತಿ. ಇದು ಪರಮಾತ್ಮನಿಗಾಗಿ ಪರಮಾತ್ಮನ ಪ್ರೀತಿಸುವಂಥವ್ರು ಅಲ್ಲ ನಾವು. ಪರಮಾತ್ಮನಿಗಾಗಿ ಪರಮಾತ್ಮನನ್ನು ಪ್ರೀತಿಸುವವರು, ಅವನನ್ನು ಆರಾಧನೆ ಮಾಡುವವರು ಏನಿದ್ದಾರೆ ಅವರು ಏಕಾಂತ ಭಕ್ತರು. ನಾವು ನಮಗಾಗಿ, ಆತ್ಮನಿಗಾಗಿ ನಾವು ಪರಮಾತ್ಮನನ್ನ ಧ್ಯಾನ ಮಾಡುವಂಥವ್ರು. ನಮಗೆ ಬೇಕಾದನ್ನು ಅವ್ನು ಕೊಡ್ತಾನೆ ಅಂತೇಳಿ. ಒಂದು ವೇಳೆ ನಮಗೆ ಬೇಕಾದನ್ನು ಅವ್ನು ಕೊಡಲಿಲ್ಲ ಅಂದರೆ ನಾವು ಪರಮಾತ್ಮನ ಪೂಜೆ ಮಾಡೋದನ್ನ, ಪರಮಾತ್ಮನ ಪ್ರದಕ್ಷಿಣೆ ಹಾಕೋದನ್ನು ಬಂದ್ ಮಾಡಿದ್ವಿ. ಅದು ನಮ್ಮ ಲೆವೆಲ್. ಅದು ಏಕಾಂತ ಭಕ್ತರಾಗಲ್ಲ. ಪರಮಾತ್ಮ ಏನು ಕೊಡಲಿ ಬಿಡಲಿ, ಪರಮಾತ್ಮನ ಏನೂ ಭಯ ಇಲ್ಲದೆ, ಅವನ ಬಗ್ಗೆ ಏನೂ ಆತಂಕ ಪಡದೆ ಅವರು ಪರಮಾತ್ಮನಿಗಾಗಿ ಪರಮಾತ್ಮನ ಪ್ರೀತಿಸುವಂತೆ. ಇದು ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮಂ ಭವತಿ ಅಂತ ಇದೆಯಲ್ಲ, ಅದು ಆತ್ಮ ಅಂದ್ರೆ ಪರಮಾತ್ಮ ಅಂತ ಅರ್ಥ ಇಟ್ಕೊಂಡ್ರೆ ಅದು ಏಕಾಂತ ಭಕ್ತರ ಅನ್ವಯ, ಏಕಾಂತ ಭಕ್ತರಿಗೆ ಅನ್ವಯ ಆಗೋದು. ಪರಮಾತ್ಮನಿಗಾಗಿ ಅವರು ಓದೋದನ್ನು ಅಪೇಕ್ಷೆ ಪಡ್ತಾರೆ. ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಅಪೇಕ್ಷೆ ಪಡ್ತಾರಂತೆ ಏಕಾಂತ ಭಕ್ತರು ಕೂಡ. ಯಾಕೆಂದ್ರೆ ಅಲ್ಲಿ ಪರಮಾತ್ಮ ಸಿಗ್ತಾನೆ ಅಂತ ಹೇಳಿ. ಪರಮಾತ್ಮ ಸಿಗ್ತಾನೆ ಆದ್ರಿಂದ ಮೋಕ್ಷಕ್ಕೆ ಹೋಗ್ತಾರೆ ಅವರು. ಪರಮಾತ್ಮ ಸಿಗದೇ ಅವ್ರು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಏನು ಅಪೇಕ್ಷೆ ಪಡೋದಿಲ್ಲ. ಇನ್ನು ಆತ್ಮ ಅಂತಂದ್ರೆ ಪರಮಾತ್ಮ ಅಂತ ಅರ್ಥ ಇಟ್ಕೊಳ್ಳೋದು ಜೀವಾತ್ಮ, ಸ್ವಂತ ನಮ್ಮ ಆತ್ಮ ಏನಿದೆಯಲ್ಲ ಅದನ್ನ ಅರ್ಥ ಇಟ್ಕೊಂಡ್ರೆ ಅದು ನಮ್ಮಂಥ ಅನೇಕಾಂತ ಭಕ್ತರಿಗೆ, ಸಾಧಾರಣ ಜನರಿಗೆ ಆ ಎರಡನೇ ಅರ್ಥ ಅನ್ವಯ ಆಗುವಂಥದ್ದು. ನಾವು ನಮಗಾಗಿ ಉಳಿದೆಲ್ಲ ಪ್ರೀತಿಸ್ತೇವೆ. ನಮಗಾಗಿಯೇ ನಾವು ರಾಘವೇಂದ್ರ ಸ್ವಾಮಿ ಭಕ್ತಿ ಮಾಡ್ತೀವಿ, ದೇವರ ಮೇಲೆ ಭಕ್ತಿ ಮಾಡ್ತೀವಿ, ಉಳಿದೆಲ್ಲರ ಮೇಲೆ ಭಕ್ತಿ ಮಾಡ್ತೀವಿ. ಯಾರಾದ್ರೂ ಕೂಡ ನಾನಿರುವುದು ನಿನಗಾಗಿ ಅಂತ ಹೇಳಿದ್ರೆ ಅದೊಂದು ಭ್ರಾಂತಿ. ಯಾರು ಯಾರಿಗಾಗಿಯೂ ಇಲ್ಲ ಜಗತ್ತಿನಲ್ಲಿ. ಎಲ್ಲರೂ ಅವ್ರವರಿಗಾಗಿಯೇ ಇರೋದು. ಎಲ್ಲರೂ ಅವ್ರವ್ರನ್ನೇ ಪ್ರೀತಿಸ್ತಾರೆ, ಅವ್ರವ್ರನ್ನೇ ಅವರು ಅಪೇಕ್ಷೆ ಪಡ್ತಾರೆ. ನಮಗೆ ಬೇಕಾದ್ರಿಂದ ನೀವು ಕೊಡ್ತಿರೋದ್ರಿಂದ ನಿಮ್ಮನ್ನು ನಾವು ಪ್ರೀತಿಸ್ತೇವೆ ಅಷ್ಟೇ. ಕೊಡೋದನ್ನು ಬಂದ್ ಮಾಡಲಿ, ನಮಗೆ ಬೇಕಾದನ್ನು ಕೊಡೋದು ಬಂದ್ ಮಾಡಲಿ. ಅವನು ಬೇರೆ ಆಗಲಿ, ರಾಘವೇಂದ್ರ ಸ್ವಾಮಿಗಳೇ ಆಗಲಿ, ನಮ್ಮ ಗಂಡನೇ ಆಗಿರಲಿ, ಹೆಂಡತಿ ಆಗಿರಲಿ, ಸ್ನೇಹಿತರೇ ಆಗಿರಲಿ, ಮಾರನೇ ದಿವಸ ಎಲ್ಲ ರಿಲೇಷನ್ಸ್ ಕಟ್ಟಲ್ಲಿ ಮುಗಿದು ಹೋಯ್ತಷ್ಟೇ. ಹೀಗೆ
ನಮ್ಮ ಸಂಬಂಧಗಳೇನಿವೆ ನಮಗಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಾವು ನಿರ್ಮಿಸಿಕೊಂಡ ಸಂಬಂಧಗಳಿವೆಲ್ಲ. ಇದು ಮನೋವೈಜ್ಞಾನಿಕ ಸತ್ಯ ಕೂಡ ಇದು, ಔಪನಿಷದಿಕ ಸತ್ಯ ಅಲ್ಲದೆ ಇದು ಮನೋವೈಜ್ಞಾನಿಕ ಸತ್ಯ ಇದು. ಆದರೆ ಏಕಾಂತ ಭಕ್ತರ ರೀತಿ ಹಾಗಲ್ಲ, ಅವರು ಪರಮಾತ್ಮನಿಗಾಗಿ ಉಳಿದದ್ದನ್ನು ಅಪೇಕ್ಷೆ ಪಡಬಹುದು. ಪರಮಾತ್ಮ ಸುತ್ರ ಅವರ ಎಲ್ಲ ಆಚರಣೆಗಳು, ಅವರ ಮಾನಸಿಕ ಕ್ರಿಯೆಗಳೆಲ್ಲವೂ, ಆತ್ಮಿಕ ಕ್ರಿಯೆಗಳೆಲ್ಲವೂ ಕೇಂದ್ರೀಕೃತ ಆ ಏಕಾಂತ ಭಕ್ತರಿಗೆ. ಹೀಗೆ ಆತ್ಮನಲ್ಲಿ ಅವ್ರಿಗೆ ಅಷ್ಟೊಂದು ಪ್ರೀತಿ ಇರೋದ್ರಿಂದ, ಯಾರಿಗೆ? ಏಕಾಂತ ಭಕ್ತರಿಗೆ. ಆತ್ಮನಲ್ಲಿ ಅಂದ್ರೆ ಪರಮಾತ್ಮನಲ್ಲಿ ಅವರು ಕೃಷ್ಣನನ್ನು ಅಪೇಕ್ಷೆ ಪಡ್ತಾರೆ. ನಾವಿದ್ದೇವೆ ಜನಸಾಮಾನ್ಯರು, ನಾವು ನಮ್ಮನ್ನು ಅಪೇಕ್ಷೆ ಪಡ್ತೇವೆ. ನಮ್ಮನ್ನು ಆಳುವವನು, ನಮ್ಮನ್ನು ನಿಯಂತ್ರಿಸುವವನು ಪರಮಾತ್ಮ. ಆದ್ದರಿಂದ ಆ ಗೋಪಾಲ ಬಾಲಕರು ಕೂಡ ಏನಿದ್ರು, ಅಬೋಧವಂತ ಗೋಪಾಲ ಬಾಲಕರು, ಅವರು ಕೂಡ ಗೋಪಾಲ ಬಾಲಕರು, ಗೋಪಾಲ ಸ್ತ್ರೀಯರು, ಅವರು ಕೂಡ ಆ ಪರಮಾತ್ಮನ ಪ್ರೀತಿಸ್ತಿದ್ರು. ಹಾಗೆ ನೋಡಿದ್ರೆ ಆ ಏಕಾಂತ ಭಕ್ತರಾದಂತಹ ಮುಖ್ಯ ಪ್ರಾಣ ಅವರೆಲ್ಲ ಏನಿದ್ದಾರೆ, ಮತ್ತು ತೀರಾ ಸಾಧಾರಣ ಭಕ್ತರಾದಂತಹ ನಾವೇನಿದ್ದೇವೆ, ನಮ್ಮಿಬ್ಬರು ನಡುವೆ ಬರುವಂಥವ್ರು ಈ ಗೋಪಾಲ ಬಾಲಕರು ಮತ್ತು ಗೋಪಸ್ತ್ರೀಯರು. ನಮ್ಗಿಂತ ಬಹಳ ದೊಡ್ಡ ಲೆವೆಲಲ್ಲಿ ಇದ್ದವರು. ಆದರೆ ಮುಖ್ಯ ಪ್ರಾಣಾದಿಗಳು, ಚತುರ್ಮುಖ ಬ್ರಹ್ಮ, ಅವರಿಗೆ ಹೋಲಿಸಿದ್ರೆ ಅವರ ಮಟ್ಟ ಕಡಿಮೆ. ಅವರ ಭಕ್ತಿ, ಅವರ ಜ್ಞಾನ, ಅವರ ವೈರಾಗ್ಯ ಎಲ್ಲವೂ ಕಡಿಮೆನೆ. ಆದರೆ ಅವರು ಪಡ್ಕೊಂಡಂಥ ಸಿದ್ಧಿ ಅದು ಸಾಮಾನ್ಯವಾದದ್ದಲ್ಲ. ಇಲ್ಲಿ ಎಷ್ಟೋ ಕಡೆ ಬಂತು ಅಬೋಧರಾದಂತಹ ಗೋಪಾಲ ಬಾಲಕರು, ಹಳ್ಳಿ ಬಾಲಕರು, ಏನೋ ಓದದ ಹಳ್ಳಿ ಬಾಲಕರು, ಅವ್ರಿಗೆ ಎಷ್ಟೋ ಜನರಿಗೆ ಓದಲಿಕ್ಕೂ ಬರ್ತಿರ್ಲಿಲ್ಲ, ಬರೀಲಿಕ್ಕೆ ಬರ್ತಿರ್ಲಿಲ್ಲ. ಆ ಗೋಪಸ್ತ್ರೀಯರಿಗೆ ಹಾಲು ಮೊಸರು ಮಾರೋದು ಬಿಟ್ಟರೆ ಬೇರೆ ಏನು ಬರ್ತಿರ್ಲಿಲ್ಲ. ಮನೆಯ ಕೆಲಸ ಮಾಡ್ತಿದ್ರು, ಅಡುಗೆ ಕೆಲಸ ಮಾಡ್ತಿದ್ರು, ಮನೆ ಮಕ್ಕಳದು ಗಂಡಂದ್ರು ಸೇವೆ ಮಾಡ್ತಿದ್ರು, ಹಾಲು ಮೊಸರು ಮಾಡ್ತಿದ್ರು. ಇಂಥ ತೀರಾ ಸರಳ ಜೀವನ ನಡೆಸುವಂಥವ್ರು, ಮುಗ್ಧರಾದಂಥ ಸ್ತ್ರೀಯರು, ಅಂಥವ್ರಿಗೆ ಭಗವಂತ ಒಲಗ ಅಂತ ನಾವು ಅಂತೇವೆ. ನಿನ್ನೆ ನಾನು ಆಲೋಚನೆ ಮಾಡಿದ ಪ್ರಕಾರ, ಚರ್ಚೆ ಮಾಡಿದ ಪ್ರಕಾರ ಅದನ್ನ ಹೇಳಬೇಕು ಅಂತ ಅನ್ಕೊಂಡೆ. ಯಾರಿಗೂ ಮುಗ್ಧರಾದವರಿಗೆ ಪರಮಾತ್ಮ ಒಲಿಯೋದಿಲ್ಲ. ಮುಗ್ಧ ಭಕ್ತಿಗೆ ಪರಮಾತ್ಮ ಒಲಿದು ನಿದರ್ಶನ ಇಲ್ಲ. ಕಾಣಿಸ್ತದೆ ನಮಗೆ ಮುಗ್ಧರಾದವರಿಗೆ ಪರಮಾತ್ಮ ಒಲಿದ ಅಂತ. ಆ ಮುಗ್ಧರಾದವರು ಆ ಜನ್ಮದಲ್ಲಿ ಭಕ್ತಿ ಪ್ರಾರಂಭ ಮಾಡಿರೋದಿಲ್ಲ. ಅವ್ರ ಭಕ್ತಿ ಪ್ರಾರಂಭ ಮಾಡಿದ್ದು ಎಂದೋ ಇರ್ತದೆ. ಮೊನ್ನೆ ಒಂದು ಹೇಳಿದೆ, ಸ್ವಿಚ್ ಹಾಕಿದಾಗ ಬೆಳಕು ಬರ್ತದೆ, ಶಾಖ ಬರ್ತದೆ. ಹೌದು, ಕರೆಂಟ್ ಹುಟ್ಟಿದ್ದು ಆವಾಗಲ್ಲ, ಅದು ಎಂದೋ ಹುಟ್ಟಿದ ಕರೆಂಟು ಈಗ ಬೆಳಕಿನ ರೂಪದಲ್ಲಿ ಮತ್ತು ಶಾಖದ ರೂಪದಲ್ಲಿ ಅಭಿವ್ಯಕ್ತ ಆಗ್ತದೆ ಅಷ್ಟೇ. ಯಾಕೆ ಆ ಕಥೆ ನೆನಪಿಗೊಂತು ಅಂದ್ರೆ, ಪುರಂದರದಾಸರ ಮಗನ ಕಥೆ ನೀವೆಲ್ಲ ಕೇಳಿರ್ಬೇಕು. ಪುರಂದರದಾಸರು ದಿವಸ ಎಂಥೋದಾರ ಪ್ರಾಣದೇವರಿಗೂ ಮತ್ತೊಬ್ಬ ಯಾರ ಪ್ರಾಣದೇವರಿಗೆ ದಿವಸ ನೈವೇದ್ಯ ಮಾಡ್ತಿದ್ರು. ಮುಖ್ಯ ಪ್ರಾಣನಿಗೆ, ಹನುಮಂತನಿಗೆ ನೈವೇದ್ಯ ಮಾಡಿ ಅದನ್ನು ಮನೆಗೆ ತಂದು ತಾವು ಊಟ ಮಾಡಿ ಪತ್ನಿ ಮತ್ತು ಪುತ್ರಾದಿಗಳಿಗೂ ಅದನ್ನು ಕೊಡೋದು ಅವ್ರ ಪದ್ಧತಿ ಆಗಿತ್ತು. ಒಂದು ದಿವಸ ಆ ಪುರಂದರದಾಸರಿಗೆ ಆ ಮುಖ್ಯ ಪ್ರಾಣನ ಹತ್ರ ಭೋಜನ ನೈವೇದ್ಯ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ. ಅವ್ರು ಏನ್ ಮಾಡಿದ್ರು, ಮಗನಾದಂತಹ ಮಧುಪತಿ ದಾಸ ಅಂತ ಹೆಸರು ಇರಬೇಕು, ಅಥವಾ ಗುರುಮಧ್ದಾಸರು, ಈಗೇನು ಏನೋ ಇರೋ ಹೆಸರು ಇರಬೇಕು. ಆ ಮಗನಿಗೆ ಹೇಳಿದ್ರು, ನಾನು ಸ್ವಲ್ಪ ಏನೋ ತುರ್ತಿನ ಕೆಲಸ ಇದೆ, ಗುರುಮಧ್ವಪತಿ ತುರ್ತಿನ ಕೆಲಸ ಇದೆ, ಮುಖ್ಯ ಪ್ರಾಣದೇವರಿಗೆ ನೈವೇದ್ಯ ಮಾಡಿಸ್ಕೊಂಡು ಬಾ. ಆಯ್ತು ಅಂದ ಮಗ. ನೈವೇದ್ಯ ತಟ್ಟೆ ನೀರು ಎಲ್ಲ ತಗೊಂಡು ಮುಖ್ಯ ಪ್ರಾಣ ಹತ್ರ ಹೋದ. ಹೋಗಿ ಕೂತ, ತಗೊಳ್ಳೋ ನೈವೇದ್ಯ ಅಪ್ಪ ತಗೋ ಅಂತ ಕೂತ. ಅವನಲ್ಲಿ ತಗೋಬೇಕು ನೈವೇದ್ಯ, ತಗೊಳ್ಳಿಲ್ಲ ಅವನು. ಆ ಬಾಲಕನಿಗಳು ಹೋಗ್ಲಿಕ್ಕೆ ಶುರುವಾಯಿತು. ಅಯ್ಯೋ ದೇವ್ರೆ, ನಾನು ಈ ನೀರು ಈ ನೈವೇದ್ಯ ಹೀಗೆ ಮನೆಗೆ ತೊಗೊಂಡು ಹೋದ್ರೆ ನಮ್ಮಪ್ಪ ನಾನು ಬಿಟ್ಟಾರೇನು, ನೈವೇದ್ಯ ಮಾಡ್ಕೊಂಡು ಬರಲಿಲ್ಲ ಅಂತ ಬೈತಾರೋ, ಬೇಗ ತಿನ್ನು ನಮ್ಮಪ್ಪ ಅಂತ ಅವನಿಗೆ ದುಂಬಾಲು ಬಿದ್ದ. ಆ ಹನುಮಂತ ಇವನು ಮುಗ್ಧ ಭಕ್ತಿ ಮೆಚ್ಚಿ ಆ ನೈವೇದ್ಯವನ್ನು ಸ್ವೀಕಾರ ಮಾಡಿದ. ಈ ಮಗು ಮನೆಗೆ ಬಂತು, ನೈವೇದ್ಯ ಮಾಡಿದೇನು ಅಂದ್ರೆ ಮಾಡಿದೆ ಅಂತಂದ. ಎಲ್ಲಿದೆ ಮತ್ತೆ ನೈವೇದ್ಯ ಅಂದ್ರೆ? ಮುಖ್ಯ ಪ್ರಾಣ ಹನುಮಂತ ದೇವರು ತಿಂದ ಅಂದ. ದಾಸರಿಗೆ ಆಶ್ಚರ್ಯ ಆಯ್ತು. ಆಶ್ಚರ್ಯ ಆಯ್ತು ಅನ್ನೋಕ್ಕಿಂತ ಆ ಚರಿತ್ರೆಯಲ್ಲಿ ಬರುವಂತೆ ಅವ್ರಿಗೆ ಗೊತ್ತಿತ್ತು. ಅವರಿಗೆ ಆ ಮಗನ ಯೋಗ್ಯತೆನೂ ಗೊತ್ತಿತ್ತು, ಆ ಮುಖ್ಯ ಪ್ರಾಣನ ಮಹತ್ವನೂ ಅವ್ರಿಗೆ ಗೊತ್ತಿತ್ತು. ಹೌದಾ, ತಿಂದನ ನೋಡ್ತೀನಿ, ನಾಳೆ ನಾನೇ ಬರ್ತೀನಿ ನಡಿ, ನೈವೇದ್ಯ ನೀನೇ ಅರ್ಪಣೆ ಮಾಡು, ನಾನು ಅಲ್ಲಿ ಬಂದು ನೋಡ್ತೀನಿ ಅಂದರು ದಾಸರು. ಅದನ್ನ ಉಳಿದವ್ರಿಗೆ ತಿಳಿಸ್ಬೇಕಾಗಿತ್ತು ಅಷ್ಟೇ. ಅವರಿಗೆ ತಮಗೆ ಗೊತ್ತಿಲ್ಲಾರ್ದಂಥವ್ರೇನಲ್ಲ ಅಲ್ಲ ಅವರು. ದಾಸರು ಮರೆಯಿಂದ ನೋಡ್ತಿದ್ರು. ಈ ಮಗು ಅಲ್ಲಿ ಹೋಗಿ ಆ ನೈವೇದ್ಯವನ್ನು ಮುಖ್ಯ ಪ್ರಾಣ ಮುಂದೆ ಇಟ್ಟು ತಿನ್ನು ಅಂತ ಹೇಳಿದ್ರು. ಅದು ತಿನ್ನಲಿಲ್ಲ. ಹಿಂದಿನಂತೆ ತಿನ್ನು, ನಮ್ಮಪ್ಪ ನನ್ನ ಮೇಲೆ ಸಂಶಯ ಪಡ್ತಾರೆ, ನೀವು ತಿಂದೇ ಇದ್ರೆ ನಮ್ಮಪ್ಪ ನನ್ನ ಏನಂತ ತಿಳ್ಕೊಂಡಾರ, ನಿನ್ನೆ ದಿವಸ ನಿನಗೆ ನಾನು ನೈವೇದ್ಯ ತಂದು ನಾನೇ ತಿಂದು ಹೋದಂತ ತಿಳ್ಕೊಳ್ಳಿಕ್ಕಿಲ್ಲ ಅವರು. ತಿನ್ನು ನಮ್ಮಪ್ಪ ಅಂತ ಮತ್ತೆ ತುಂಬಾಗುತ್ತೆ. ಎಷ್ಟೊತ್ತೋದು ಅಂತ ತಿನ್ನಲಿಲ್ಲ. ಕೊನೆಗೆ ಆ ದಾಸರು ಗಮನಿಸ್ತಿದ್ದವನ್ನ ಮತ್ತು ಈ ಮಗ ಆ ಕರುಣ ಧ್ವನಿಯಿಂದ ಆರ್ಥ ಆಲಾಪ ಮಾಡ್ತಿದ್ರು ನೋಡಿ, ಆ ಮುಖ್ಯ ಪ್ರಾಣ ತಾನು ನೈವೇದ್ಯವನ್ನು ಸ್ವೀಕಾರ ಮಾಡಿದ, ಸ್ವಲ್ಪ ಶೇಷವನ್ನು ಉಳಿಸಿದ ಅಂತ ಈಗೇನೋ ಕಥೆ ಬರ್ತದೆ. ಇಂಥ ಕಥೆಗಳನ್ನ ನಾವು ಬರೇ ಗುರುಮಧ್ವಪತಿ ದಾಸರ ಬಗ್ಗೆ ಅಲ್ಲ, ಎಷ್ಟೋ ಜನರ ಬಗ್ಗೆ ಕೇಳಿರ್ಬೋದು. ಅಲ್ಲಿ ಅನ್ಸೋದೇನಂತ, ಮುಗ್ಧ ಭಕ್ತಿಗೆ ಒಲದ ಅಂತ. ಮುಗ್ಧ ಭಕ್ತಿಗೆ ಒಲಿಲಿಕ್ಕೆ ಆ ಮುಖ್ಯ ಪ್ರಾಣ ಆಗಲಿ, ಆ ಪರಮಾತ್ಮ ಆಗಲಿ, ಅವ್ರು ಯಾರೋ ಮಠಾಧಿಪತಿಗಳಲ್ಲ,
ಯಾರೋ ರಾಜಕಾರಣಿಗಳಲ್ಲ ಅವರು. ನೀವು ಒಂದು ಅಪೀಲ್ ಕೊಟ್ಕೊಳ್ಳೆ ನಿಮ್ಮ ಅರ್ಜಿಗಳನ್ನ ಅವರು ವಿಲೇವಾರಿ ಮಾಡಲಿಕ್ಕೆ ತೀರಾ ಸಾಮಾನ್ಯ ಮನುಷ್ಯರಲ್ಲ ಅವರು. ನಿಮ್ಮ ಹಿಂದಿನ ದಾಖಲೆಯನ್ನೆಲ್ಲ ಗಮನಿಸ್ತಾರೆ, ನಿಮ್ಮ ಹಿಂದಿನ ಖಾತೆಯನ್ನು ಗಮನಿಸ್ತಾರೆ ಅವರು, ನೀವು ಹಿಂದೆ ಏನು ಮಾಡಿದ್ರಿ ಅಂತೇಳಿ. ಪುರಂದರದಾಸರ ಮಗ ಆ ಜನ್ಮದಲ್ಲಿ ಭಕ್ತಿ ಮಾಡ್ಲಿಕ್ಕೆ ಕಲ್ತಿರ್ಲಿಲ್ಲ ಅವರು. ನಿಮ್ಮಂತೆ ಅವರಿಗೂ ಕೂಡ ಎಷ್ಟೋ ಜನ್ಮಗಳ ಸಾಧನೆ ಇರ್ತದೆ. ನಮಗೂ ಅನೇಕ ಜನ್ಮಗಳಿತ್ತು, ಅವರಿಗೂ ಇತ್ತು. ಕೃಷ್ಣ ಹೇಳಿದೆ, ನನಗೂ ಅನೇಕ ಜನ್ಮಗಳು ಕಳೆದಿದೆ, ನಿಮಗೂ ಎಲ್ಲರಿಗೂ ಕಳೆದಿದೆ, ನಿಮಗದು ಗೊತ್ತಿಲ್ಲ, ನನಗೆ ಗೊತ್ತಿದೆ ಅಷ್ಟೇ ಅಂತ ಹೇಳಿದೆ ಕೃಷ್ಣ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತಮಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ. ಹಿಂದೆ ನಾನು ಕಳೆದಂಥ ಎಲ್ಲ ಜನ್ಮಗಳನ್ನು ನಾನು ಅರಿತಿದ್ದೇನೆ, ನೀವು ಮಾತ್ರ ಅರಿತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಅದು ನಿಮ್ಗೆ ಈಗಿಂದ ಸರಿಯಾಗಿ ಗೊತ್ತಿಲ್ಲ. ನೀವು ಚಿಕ್ಕವ್ರಿಗೆ ಮಾಡಿದ ಕೆಲಸವೇ ನಿಮ್ಗೆ ಗೊತ್ತಿಲ್ಲ, ಇನ್ನು ಹೋದ ಜನ್ಮದ ನಿಮ್ಗೇನು ಗೊತ್ತಿರ್ತದೆ ಅಂದ ಕೃಷ್ಣ. ಹಾಗೆ ಅವರೆಲ್ಲರೂ ಕೂಡ ಎಂದೋ ಭಕ್ತಿ ಮಾಡ್ಲಿಕ್ಕೆ ಕಲ್ತಿರ್ತಾರೆ, ಯಾವ್ಯಾವ ಶಾಸ್ತ್ರ ಓದಿರ್ತಾರೆ. ಈ ಜನ್ಮದಲ್ಲಿ ಅವ್ರು ಶಾಸ್ತ್ರ ಓದಿದ ಗಮನಕ್ಕೆ ಬರೋದಿಲ್ಲ, ಈ ಜನ್ಮದಲ್ಲಿ ಅವ್ರು ಭಕ್ತಿ ಮಾಡಿದ ಗಮನಕ್ಕೆ ಬರೋದಿಲ್ಲ. ಅವರು ದೇವ್ರ ಎದುರು 3 ತಾಸು ಕೂತ್ಕೊಂಡು ಮೂಗು ಹಿಡಿದು ಪ್ರಾಣಾಯಾಮ ಮಾಡಿದ್ದು ಯಾರಿಗೂ ಗೊತ್ತಾಗೋದಿಲ್ಲ. ದೇವ್ರು ಅವ್ರಿಗೆ ಅಚಾನಕ್ಕಾಗಿ ಒಲ್ತಿರ್ತಾನೆ ಅಂತ ಕಾಣಿಸ್ತದೆ. ಒಲ್ಲು ಮುಗ್ಧ ಭಕ್ತಿಗಲ್ಲ. ಯಾವ ಗೋಪಸ್ತ್ರೀಗೆ ಆಗಲಿ, ಯಾವ ಗುರುಮಧ್ವ ದಾಸರಿಗೆ ಆಗಲಿ, ಕನಕದಾಸರಿಗೆ ಆಗಲಿ, ಯಾರಿಗೂ ಮುಗ್ಧ ಭಕ್ತಿ ಅಂದ್ರೆ ಏನು? ಅಜ್ಞಾನದಿಂದ ಕೂಡಿದ ಭಕ್ತಿಯನ್ನೇ ಮುಗ್ಧ ಭಕ್ತಿ ಅಂತ ಅನ್ನೋದಾದ್ರೆ ಅದಕ್ಕೆ ದೇವರು ಒಲಿಯೋದಿಲ್ಲ. ಮುಗ್ಧ ಭಕ್ತಿ ಅಂತಂದ್ರೆ ಪರವಶತೆಯಿಂದ ಕೂಡಿದ ಭಕ್ತಿ. ಕುತರ್ಕ, ಕೆಟ್ಟ ವಿಚಾರಗಳು, ಭಗವಂತನ ಬಗ್ಗೆ ಸಂಶಯ, ಇವುಗಳಿಂದ ರಹಿತವಾದ ಭಕ್ತಿಯನ್ನೇ ಮುಗ್ಧ ಭಕ್ತಿ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ ಆ ಮುಗ್ಧ ಭಕ್ತಿ ದೇವರು ಒಲಿತಾನೆ. ಆದ್ರೆ ಅಜ್ಞಾನದಿಂದ ಕೂಡಿದಂತಹ ಭಕ್ತಿ, ತಿಳುವಳಿಕೆ ಇಲ್ಲದಂತಹ ಭಕ್ತಿಗೆ ಭಗವಂತ ಒಲಿಯೋದಿಲ್ಲ. ಹಾಗೆ ಕಾಣಿಸ್ತದೆ ಅಷ್ಟೇ ಎಷ್ಟೋ ಕಥೆಗಳಲ್ಲಿ. ಹಾಗೆ ಈ ಎಲ್ಲ ಗೋಪಸ್ತ್ರೀಯರು ಅವರೆಲ್ಲ ಅಪ್ಸರೆಯರು ಅಂತ ವರ್ಣನೆ ಇದೆ. ಗುರುಮಧ್ವಪತಿ ದಾಸರು, ಪುರಂದರದಾಸರ ಹೊಟ್ಟೆಯಲ್ಲಿ ನಿಮ್ಮಂಥವ್ರು ಯಾರು ಸಾಧಾರಣ ಜನರು ಹುಡ್ತಾರೆ? ಹುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟುತ್ತದೆ, ಹಂದಿ ಹೊಟ್ಟೆಯಲ್ಲಿ ಹಂದಿನೇ ಹುಟ್ಟುತ್ತದೆ. ಅಂತ ದೊಡ್ಡ ದಾಸರ ಮಗ ಆಗಿ ಹುಟ್ಟಬೇಕಾದ್ರೆ ಅವರೆಷ್ಟು ಜನಕ್ಕೆ ಸಾಧನೆ ಮಾಡಿರ್ಲಿಕ್ಕಿಲ್ಲ. ಅಂತ ಭಕ್ತಿಗೆ ಮುಖ್ಯ ಪ್ರಾಣ ಒಲಿತಾನೆ, ಅವನು ಪರಮಾತ್ಮ ಒಲಿತಾನಷ್ಟೇ. ಹಾಗೆ ಗೋಪಸ್ತ್ರೀಯರದು ಮತ್ತು ಆ ಗೋಪಾಲ ಬಾಲಕರ ಕಥೆ. ಅವ್ರ ನಡುವೆ ಇದೇ ಭಾಗವತದಲ್ಲಿ ಅವರು ಅಬೋಧ ಬಾಲಕರು, ಅವ್ರಿಗೇನು ಗೊತ್ತಿರಲಿಲ್ಲ, ತೀರಾ ಸರಳರಾಗಿದ್ರು, ಏನು ತಿಳಿಯೋದವರಾಗಿದ್ರು, ಭಕ್ತಿ ಒಂದು ಬಿಟ್ಟರೆ ಅವ್ರಿಗೇನು ಗೊತ್ತಿರಲಿಲ್ಲ ಅಂತ ವರ್ಣನೆ ಬರ್ತಾ ಇದೆ. ಆ ಎಲ್ಲ ಅಪ್ಸರ ಸ್ತ್ರೀಯರು ಯಾವ್ಯಾವ ಅಪ್ಸರೆ ಯಾವ್ಯಾವ ಗೋಪಸ್ತ್ರೀ ರೂಪದಿಂದ ಹುಟ್ಟಿದ್ಲು ಅಂತ ಇಲ್ಲಿ ದಾಖಲಿಲ್ಲ. ಯಾವ್ಯಾವ ದೇವತೆ, ಯಾವ್ಯಾವ ಗಂಧರ್ವ, ಯಾವ್ಯಾವ ಗೋಪಾಲ ಬಾಲಕ ರೂಪದಿಂದ ಹುಟ್ಟಿದ ಅಂತ ದಾಖಲಿಲ್ಲ. ಆದ್ರೆ ಅವರೆಲ್ಲರೂ ಕೂಡ ಹಾಗೆ ಇದ್ದಿದ್ದರಿಂದ, ಬ್ರಹ್ಮವಾದಿಗಳಾಗಿದ್ದರಿಂದ, ಬರೇ ದೇವತೆಗಳು ಮತ್ತು ಗಂಧರ್ವರು ಮಾತ್ರ ಬ್ರಹ್ಮವಾದಿಗಳಾಗಿದ್ದಲ್ಲ, ಆ ಸ್ತ್ರೀಯರು ಕೂಡ ಬ್ರಹ್ಮವಾದಿನಿಯರಾಗಿದ್ರು. ದೊಡ್ಡ ದೊಡ್ಡ ಶಾಸ್ತ್ರಾರ್ಥ ವಿಚಾರಗಳಲ್ಲಿ ನಡೆಸಬಲ್ಲವರಾಗಿದ್ರು ಅವರು. ಹಾಗಾಗಿ ಆ ಹಿಂದಿನ ಖಾತೆಗೆ ಭಗವಂತ ಹೊರದನ್ನೇ ಹೊರತು ಈ ಜನ್ಮದಲ್ಲಿ ಅವರು ಭಕ್ತಿ ಮಾಡ್ಲಿಕ್ಕೆ ಕಲ್ತಿದ್ದಲ್ಲ. ಈ ಜನ್ಮದಲ್ಲಿ ಭಕ್ತಿ ಮಾಡ್ಲಿಕ್ಕೆ ಕಲ್ತಿದ್ದಾದ್ರೆ, ಅಂತ ಸಣ್ಣ ಮಟ್ಟದ ಭಕ್ತಿಗೆ ಭಗವಂತ ಒಲಿಯೋದಾದ್ರೆ ಈ ಜಗತ್ತಿನಲ್ಲಿ ಏನೇನೋ ನಡೆದು ಹೋಗ್ತಿತ್ತು. ನಾವೆಲ್ಲ ಕರೆದು ಮಾತಿತ್ತು ಮತ್ತು ನಮ್ಮೆಲ್ಲರಿಗೂ ಅಪರೋಕ್ಷ ಹೋಗ್ತಿತ್ತು ಜೊತೆಗೆ. ಹೀಗೆ ಯಾಕೆ ಭಗವಂತ ಬಾಲಕರಿಗೆ ಗೋಪಾಲ ಸ್ತ್ರೀಯರಿಗೆ ಅಷ್ಟು ಪ್ರಿಯನಾಗಿದ್ದ ಅಂದ್ರೆ ಅದು ಅವ್ರ ಹಿನ್ನೆಲೆ, ಅಂತ ದೊಡ್ಡ ಹಿನ್ನೆಲೆ ಅವ್ರಿಗಿತ್ತಾದ್ರಿಂದ ಅವ್ರಿಗೆ ಅವರು ಒಲಿದ ಅಂತ ಅರ್ಥ ಮಾಡ್ಕೋಬೇಕು. ಈಗ ಶುಕಾಚಾರ್ಯರು ಭಗವಂತ ಯಾಕೆ ಗೋಪ ಸ್ತ್ರೀಯರಿಗೆ, ಗೋಪಾಲ ಬಾಲಕರಿಗೆ ಪ್ರಿಯನಾಗಿದ್ದ ಅಂತ ವರ್ಣನೆ ಮಾಡಿದರು. ಮತ್ತು ತಾನು ಚಿಕ್ಕವನಾಗಿದ್ದಾಗ ಏನೇನು ಲೀಲೆಗಳನ್ನ ಅವನು ತೋರಿಸಿದ್ದ ಅದನ್ನೆಲ್ಲ ಕೇಳಬೇಕು ಅಂತ ನೀನು ಅನ್ಕೊಂಡಿದ್ದೆ, ಅದೆಲ್ಲವನ್ನು ಕೂಡ ನಾನು ನಿನಗೆ ವರ್ಣನೆ ಮಾಡಿದ್ದೇನೆ ಅಂತ ಹೇಳಿದ್ರು. ಅಲ್ಲಿಗೆ 12, 13, 14 ಆ 4 ಅಧ್ಯಾಯಗಳು ಪ್ರಕ್ಷಿಪ್ತ ಅಂತ ಏನು ಮಾತು ಬಂದಿತ್ತಲ್ಲ ಆ ಅಧ್ಯಾಯಗಳು ಮುಗಿದಿವೆ. ಆ ಬಳಿಕ ನಾವು ನೋಡ್ಬೇಕಾದಂಥ ಕಥೆ ಏನಂದ್ರೆ ಭಗವಂತನ ಮತ್ತೆರಡು ಲೀಲೆಗಳು. ನೀವೇ ನೋಡಿ, ಧೇನುಕಾಸುರನ ವಧೆ, ಕಾಳಿಯನ ವಧೆ ಮತ್ತು ಪ್ರಲಂಬಾಸುರನ ವಧೆ. ಅದರಲ್ಲಿ ಹರಿವಂಶದಲ್ಲಿ ಮತ್ತು ಭಾಗವತದಲ್ಲಿ ಆ ಲೀಲೆಗಳನ್ನ ವರ್ಣನೆ ಮಾಡಿದ್ದು ಸ್ವಲ್ಪ ಹಿಂದು ಮುಂದಾಗಿದೆ. ಹರಿವಂಶದಲ್ಲಿ ವರ್ಣನೆ ಮಾಡಿದಂತೆ ಮೊದಲು ಕಾಳಿಯ ವಧ, ಕಾಳಿಯ ಅನ್ನುವ ಹೆಸರಿನ ರಾಕ್ಷಸನನ್ನ ನಿಗ್ರಹಿಸಿದ್ದು ಮೊದಲು, ಆ ಬಳಿಕ ಧೇನುಕನ ವಧ. ಈ ಭಾಗವತದಲ್ಲಿ ಬರುವಂತೆ ಮೊದಲು ಧೇನುಕಾಸುರನ ವಧ, ಆ ಬಳಿಕ ಕಾಳಿಯ, ಆ ಬಳಿಕ ಪ್ರಲಂಬಾಸುರ. ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ನಾವು ಆ ಕಾಳಿಯನನ್ನು ನಿಗ್ರಹಿಸಿದ್ದನ್ನು ಈಗ ಮೊದಲು ನೋಡಬೇಕು. ಇವತ್ತು ನಾವು ನೋಡಬೇಕಾದಂಥದ್ದು ಆ ಕಾಳಿಯನ ಘಟನೆ. ಆ ಹರಿವಂಶದಲ್ಲಿ ಅದೆಲ್ಲದಕ್ಕಿಂತ ಮೊದಲು ಒಂದು ವರ್ಷ ಋತುವಿನ ವರ್ಣನೆ ಇದೆ, ಮಳೆಗಾಲದ ವರ್ಣನೆ ಇದೆ. ಮಳೆಗಾಲದ ಸೊಬಗು, ಆ ಕಾಲದಲ್ಲಿ ಪ್ರಕೃತಿ ಹೇಗೆ ಹಚ್ಚ ಹಸಿರಿನಿಂದ ನಳನಳಿಸ್ತಾ ಇತ್ತು ಅಂತ ನಾವೆಲ್ಲ ವರ್ಣನೆ ಇದೆ. ಈ ಭಾಗವತದಲ್ಲಿ ಕೂಡ
ವರ್ಷಾ ಋತು, ಹೇಮಂತ ಋತು ಇತ್ಯಾದಿಗಳ ವರ್ಣನೆ ಇದೆ. ಇತ್ತಲ್ಲ, ಇನ್ನು ಮುಂದೆ ಇರ್ಬೇಕು. ಅದು ಯಾವ್ದು ವಿಷ್ಣು ಪರ್ವ ಅಲ್ಲ ಅದು, ಇನ್ನು ಮುಂದೆ ಇರ್ಬೇಕು. 5-6ನೇ ಅಧ್ಯಾಯ ಇರ್ಬೇಕು ನೋಡಿ, ಅಥವಾ 10ನೇ ಅಧ್ಯಾಯ ಏನಾದ್ರು ಇರ್ಬೇಕು. ತೋರಿಸ್ತಂತೆ. ಎಷ್ಟನೇ ಅಧ್ಯಾಯ ಅದು? ಇನ್ನು ಮುಂದೆ ಯಮನಾರ್ಜುನದಲ್ಲಿ ಆಗಿದೆ, ಅದ್ರ ಬಳಿಕ ನೀವು ನೋಡ್ಬೇಕು. ಅದು ಹೆಡ್ಡಿಂಗ್ ಓದಿ ಗೊತ್ತಾಗ್ತದೆ. ಅದು ಅಧ್ಯಾಯ ಎಷ್ಟನೇ ಹೇಳಿ? ವೃಂದಾವನ ಪ್ರವೇಶದ್ದು ಅದು ಇನ್ನು ಮುಂದೆ ನೋಡಿ. ವರ್ಷಾ ಋತು ವರ್ಣನೆ ಅದನ್ನು ನಾವೀಗ ನೋಡ್ಬೇಕಾಗಿದೆ. ವರ್ಷಾ ಋತುವಿನಲ್ಲಿ ಭೂಮಿ ಹೇಗೆ ನಳನಳಿಸ್ತಾ ಇತ್ತು, ಎಲ್ಲ ಕಡೆ ನಿಸರ್ಗ ಹೇಗೆ ಹಚ್ಚ ಹಸಿರಾಗಿತ್ತು ಅಂತ ವರ್ಣನೆ ಎಲ್ಲ ಭಾಗವತದಲ್ಲಿ ಮತ್ತು ಈ ಹರಿವಂಶದಲ್ಲಿ ಎರಡರಲ್ಲೂ ಕೂಡ ಇದೆ. ಕಾಮನ ಬಿಲ್ಲಿನ ವರ್ಣನೆ, ಕಾಮನ ಬಿಲ್ಲು ಅದಕ್ಕೆ ಇಂದ್ರಧನುಸ್ಸು ಅಂತ ಕರೀತಾರೆ. ಆ ಇಂದ್ರಧನುಸ್ಸು ದಿಗಂತದ ಒಂದು ಅಂಚಿನಿಂದ ಮತ್ತೊಂದು ಅಂಚಿಗೆ ಹರಡಿಕೊಂಡು ಹೋಗಿತ್ತು. ಮೇಘಗಳು ಯಥೇಚ್ಛವಾಗಿ ಅಲ್ಲಿ ಮಳೆ ಕರೆದು, ಇಂದ್ರಗೋಪ ಅಂತ ಒಂದು ಹೆಸರಿನ ಹುಳ, ಆ ಹುಳ ಎಲ್ಲವೂ ಮಳೆಗಾಲದಲ್ಲಿ ಹೆಚ್ಚಾಗಿರ್ತದಂತೆ. ಆ ಹುಳ ಎಲ್ಲ ಮಳೆಗಾಲದಲ್ಲಿ ತೊಯ್ದು ಹೋಗಿತ್ತು. ಗ್ರೀಷ್ಮ ಋತುವಿನಲ್ಲಿ ಅಂದ್ರೆ ಬೇಸಿಗೆಗಾಲದಲ್ಲಿ ಅರಣ್ಯದಲ್ಲಿ ಬೆಂಕಿ ಹುಟ್ಕೊಂಡಿರ್ತದೆ, ಕಾಡ್ಗಿಚ್ಚು ಹುಟ್ಕೊಂಡಿರ್ತದೆ. ಆ ಕಾಡ್ಗಿಚ್ಚೆಲ್ಲ ಈ ಮಳೆಗಾಲ ಬಂದಾಗ ಕಾಡಿನಲ್ಲಿ ಹುಟ್ಟಿದಂಥ ಬೆಂಕಿ ಎಲ್ಲ ಆರಿ ಹೋಗ್ತದೆ ಅನ್ನುವಂಥ ಅದರ ವರ್ಣನೆಗಳೆಲ್ಲ ಇದೆ. ಇಡೀ ಬೃಂದಾವನವೇ ಆ ವರ್ಷಾಕಾಲದಲ್ಲಿ ಅರಳಿತ್ತು. ಎಲ್ಲ ಗಿಡಗಳಲ್ಲಿ ಹೂವು ಅರಳಿದ್ರಿಂದ ಇಡೀ ಬೃಂದಾವನವೇ ಅರಳಿದೆಯೇನೋ ಅನ್ನುವಂಥದ್ದು ಕಾಣಿಸ್ತಾ ಇತ್ತು. ಯಮುನಾ ನದಿ ಮೊದಲಾದಂಥ ನದಿಗಳೇನಿದ್ದವು, ಹಳ್ಳ ತೊರೆಗಳು, ಅವುಗಳ ಪ್ರವಾಹವೆಲ್ಲವೂ ಅಧಿಕವಾಯಿತು. ಪಕ್ಷಿಗಳ ಗತಿ ಏನಾಗಿತ್ತು ಅಂದ್ರೆ ಅವುಗಳಿಗೆ ಬೇರೆ ಕಡೆ ಸಂಚಾರ ಮಾಡ್ಲಿಕ್ಕೆ ಆಗಲಿಲ್ಲ. ವಾಸ್ತವಿಕವಾಗಿ ಪಕ್ಷಿಗಳು ಸಂಚಾರ ಪ್ರಿಯರು, ಆದರೆ ಆ ಮಳೆಯಲ್ಲಿ, ಅದಾದಂಥ ಮಳೆಯಲ್ಲಿ ಅವುಗಳಿಗೆ ಸಂಚಾರ ಮಾಡೋದೇ ಆಗಲಿಲ್ಲ. ಆಯಾಸಗೊಂಡು ಅವನು ಮನೆಯನ್ನು ಬಿಟ್ಟು ಹೇಗೆ ಹೋಗೋದಿಲ್ಲ, ಸಾಕಪ್ಪ ಇವತ್ತು ಮನೆಯಲ್ಲೇ ಕೂರ್ತೀನಿ ಅಂತ ಕೂರ್ತಾನಲ್ಲ, ಹಾಗೆ ಎಲ್ಲ ಪಕ್ಷಿಗಳು ಮನೆಯಲ್ಲೇ ಕೂತು ಬಿಟ್ಟು ಅಂತ ವರ್ಣನೆಯನ್ನು ನಾವು ನೋಡ್ತೇವೆ. ಕೃಷ್ಣ ಮತ್ತು ಬಲರಾಮರು ಆ ಮಳೆಗಾಲವನ್ನ, ಅದರ ಸೊಬಗನ್ನ ನೋಡಿದರು. ಬಲರಾಮ ಕೃಷ್ಣನಿಗೆ ಆ ಮಳೆಗಾಲವನ್ನೆಲ್ಲ ತೋರಿಸಿದ. ಈ ಕಾಲ ನಿನಗೆ ನಿದ್ರೆಯ ಕಾಲ ಇದು ಅಂತ ತೋರಿಸಿದ ಬಲರಾಮ. ಆ ಮಳೆಗಾಲದಲ್ಲಿ ಚಾತುರ್ಮಾಸದಲ್ಲಿ ಭಗವಂತ ಮಲಗುತ್ತಾನೆ ಅಂತ ನಾವು ಇದೇ ಹರಿವಂಶದಲ್ಲಿ ಹಿಂದೊಂದ್ಸರಿ ನೋಡಿದ್ವಿ. ಹೀಗೆ ಇದು ನಿನಗೆ ನಿದ್ರೆಯ ಕಾಲ ಅಂತ ಆ ಬಲರಾಮ ಅವನಿಗೆ ಅದನ್ನ ನೆನಪಿಸಿದ. ಹೀಗೆ ಆ ವರ್ಷಾ ಋತುವಿನ ಸೊಬಗನ್ನ ಆಸ್ವಾದಿಸ್ತಾ ಕೃಷ್ಣ ಬಲರಾಮರಿಬ್ಬರು ಕೂಡ ವೃಂದಾವನದಲ್ಲಿ ಸಂಚಾರ ಮಾಡಿದ್ರು ಅನ್ನುವಲ್ಲಿಗೆ ಆ 10ನೇ ಅಧ್ಯಾಯ ಮುಗಿದಿದೆ. ಅಲ್ಲಿ ಅಧ್ಯಾಯ ಸಂಖ್ಯೆ ವ್ಯತ್ಯಾಸ ಇರಬೇಕು. ಅದರ ಬಳಿಕ ಮುಂದಿನ ಅಧ್ಯಾಯದಲ್ಲಿ ಹರಿವಂಶದಲ್ಲಿ ಕೃಷ್ಣನ ಅಂಗ ಸೌಂದರ್ಯದ ವರ್ಣನೆ, ಭಾಂಡೀರ ವಟ ಎಂಬುದಾಗಿ ಒಂದು ದೊಡ್ಡ ಆಲದ ಮರ ಇದೆ, ಆಲದ ಮರದ ವರ್ಣನೆ, ಯಮುನಾ ನದಿಯ ವರ್ಣನೆ ಮತ್ತು ಕಾಳಿಂಗ ಸರ್ಪದ ಆರ್ಭಟ. ಕಾಳಿಂಗ ಸರ್ಪ ಅಲ್ಲಿ ಹೇಗೆ ಬಂದು ತೊಂದರೆ ಕೊಡ್ತಾ ಇತ್ತು ಜನರಿಗೆ ಅನ್ನುವಂಥ ಘಟನೆಗಳೇ ಅಲ್ಲಿದೆ. ಹೌದಲ್ಲ? ಅಧ್ಯಾಯದ ಸಂಖ್ಯೆ ಸ್ವಲ್ಪ ಮಿಶ್ರ ಆಗಿರ್ತವೆ. ಕೃಷ್ಣ ಶ್ಯಾಮಲ ವರ್ಣದವನಾಗಿದ್ದ, ಕಮಲದಂತೆ ಕಣ್ಣುಳ್ಳವನಾಗಿದ್ದ. ಆ ಘಟನೆಗಳನ್ನ ಆ ಎಲ್ಲ ವರ್ಣನೆಗಳನ್ನು ನಾವು ವಿಷ್ಣುವಿಗೆ ಸಂಬಂಧಪಟ್ಟಂತೆ, ರಾಮನಿಗೆ ಸಂಬಂಧಪಟ್ಟಂತೆ, ಕೃಷ್ಣನಿಗೆ ಸಂಬಂಧಪಟ್ಟಂತೆ ಎಲ್ಲ ಕಡೆನೂ ನೋಡ್ತೇವೆ. ಅಂಥ ದಿವ್ಯವಾದಂತಹ ಪೀತಾಂಬರವನ್ನು ಅವನು ಉಟ್ಕೊಂಡಿದ್ದ. ಸಾಯಂಕಾಲದ ಮೋಡದಂತೆ ಕಾಣಿಸ್ತಾ ಇದ್ದ ಅವನು. ಸಾಯಂಕಾಲದ ಮೋಡ ಸ್ವಲ್ಪ ಹೊಂಬಣ್ಣದ್ದಾಗಿರ್ತದೆ, ಹಾಗೆ ಅವನು ಕೂಡ ಪೀತಾಂಬರವನ್ನು ಧರಿಸಿದ್ರಿಂದ ಸಾಯಂಕಾಲದ ಮೋಡದಂತೆ ಅವನು ಕಾಣಿಸ್ತಾ ಇದ್ದ. ಅವನ ತಲೆ ಕೂದಲೆಲ್ಲವೂ ಹರಡಿಕೊಂಡಿದ್ದರಿಂದ ಅದು ಹೇಗೆ ಕಾಣಿಸ್ತಾ ಇತ್ತು ಅಂದ್ರೆ, ಒಂದಷ್ಟು ಕೂದಲು ಹಿಂದೆ ಇತ್ತು, ಒಂದಷ್ಟು ಕೂದಲು ಅವನ ಮುಖದ ಮುಂದೆ ಇತ್ತು. ಅವನ ಕಣ್ಣಿನ ಮೇಲೆ, ಅವನ ಮೂಗಿನ ಮೇಲೆ, ಹಣೆಯ ಮೇಲೆ ಆ ಕೂದಲು ಲಾಸ್ಯ ಆಡ್ತಾ ಇತ್ತು. ಅದು ನೋಡಿದ್ರೆ ಹೇಗೆ ಕಾಣಿಸ್ತಿತ್ತು ಅಂದ್ರೆ, ಈ ಅರಳಿದ ಕಮಲದ ಹೂಗಳಿರ್ತಾವಲ್ಲ ಸರೋವರದಲ್ಲಿ, ಆ ಕಮಲದ ಹೂವಿನ ಸುತ್ತಲೂ ದುಂಬಿಗಳು ಝೇಂಕರಿಸ್ತಾ ಇರ್ತವೆ. ಆ ಕಮಲದ ಹೂವಿನಲ್ಲಿರುವಂತಹ ಜೇನನ್ನ, ಮಧುವನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳಿ. ಹಾಗೆ ಆ ಕಪ್ಪಾದಂತಹ ಅವನ ಗುಂಗುರಾದಂತಹ ಕೂದಲೆಲ್ಲವೂ ಕೂಡ ದುಂಬಿಗಳಂತೆ ಅವನ ಮುಖವನ್ನು ಚುಂಬಿಸ್ತಾ ಇರೋದನ್ನು ನೋಡಿದ್ರೆ, ದುಂಬಿಗಳಿಂದ ಆವೃತವಾದಂತಹ ಕಮಲದಂತೆ ಅವನ ಮುಖ ಕಾಣಿಸ್ತಾ ಇತ್ತು. ತಲೆ ಮೇಲೆ ಮಕ್ಕಿ ಗಿಡದ ಹೂಗಳು, ಕದಂಬ ಗಿಡ,
ಅಂದರೆ ಈಚಲ ಗಿಡ ಇತ್ಯಾದಿಗಳ ಹೂಗಳು ಅವನ ತಲೆಯನ್ನು ಆವರಿಸಿದ್ದವು. ನಕ್ಷತ್ರಗಳಿಂದ ಅಲಂಕೃತವಾದಂತಹ ಆಕಾಶದಂತೆ ಅವನು ಕಾಣಿಸ್ತಾ ಇದ್ದ. ಅವನ ಹಣೆಯ ಮೇಲೆ ನವಿಲಿನ ಒಂದು ಗರಿ ಇತ್ತು. ಅದು ಗಾಳಿ ನಿಧಾನವಾಗಿ ಸಂಚಾರ ಮಾಡುವಾಗ ಆ ನವಿಲಿನ ಗರಿಯು ಕೂಡ ಆ ಕಡೆ ಈ ಕಡೆ ಸಂಚಾರ ಮಾಡ್ತಿದ್ದ. ಆ ರಮ್ಯವಾದಂತಹ ಅರಣ್ಯದಲ್ಲಿ ಆಗಾಗ ನವಿಲುಗಳ ಕೇಕಾಧ್ವನಿ ಅಂತ ಕರೀತಾರೆ. ಅದಕ್ಕೆ ನವಿಲುಗಳ ಕೇಕಾಧ್ವನಿಯಲ್ಲಿ ಕೇಳಿ ಬರ್ತಾ ಇತ್ತು. ಷಡ್ಜಂ ಮಯೂರೋ ವದತಿ ಅಂತ. ಸಪ್ತ ಸ್ವರಗಳೇನಿದೆ, ನಿಷಾದ, ಋಷಭ, ಗಾಂಧಾರ ಅಂತಿಗೆಲ್ಲ, ಆ ಸಪ್ತ ಸ್ವರಗಳ ಪೈಕಿ ಷಡ್ಜ ಅಂತ ಅನ್ನೋದು ನವಿಲಿಗೆ ಸಂಬಂಧಪಟ್ಟಂತಹ ಧ್ವನಿ. ಆ ಷಡ್ಜ ಅನ್ನೋ ಸ್ವರದಲ್ಲಿ ನವಿಲುಗಳು ಕೂಡ ಧ್ವನಿ ಮಾಡ್ತಾ ಇದ್ವು. ಈ ಮಳೆಗಾಲವನ್ನು ವರ್ಣನೆ ಮಾಡೋದೇನಿದೆಯಲ್ಲ, ಇದು ಹರಿವಂಶದಲ್ಲೂ ಕೂಡ ಅದನ್ನು ಯಾಕೆ ಅಷ್ಟು ವಿಸ್ತೃತವಾಗಿ ಮಾಡಿದ್ದಾರೆ ಅಂದರೆ, ಎಲ್ಲ ಕಾವ್ಯಗಳಲ್ಲಿ ಮಹಾಕಾವ್ಯ ಅಂತ ಅನ್ಸ್ಕೋಬೇಕಾದ್ರೆ ಅವುಗಳಿಗೆ ಒಂದಿಷ್ಟು ಲಕ್ಷಣ ಇರಬೇಕು ಅಂತ ಲಕ್ಷಣಶಾಸ್ತ್ರ ಪ್ರಕಾರ, ಅಲಂಕಾರ ಶಾಸ್ತ್ರದ ಪ್ರಕಾರ ಒಂದಿಷ್ಟು ನಿಯಮಗಳಿವೆ. ಸಮುದ್ರದ ವರ್ಣನೆ ಇರಬೇಕು, ಆಮೇಲೆ ಸೂರ್ಯೋದಯ ಸೂರ್ಯಾಸ್ತದ ವರ್ಣನೆ ಇರಬೇಕು, ಮಳೆಗಾಲದ ವರ್ಣನೆ ಇರಬೇಕು, ನದಿಗಳ ವರ್ಣನೆ ಇರಬೇಕು, ಶೃಂಗಾರ, ವೀರ, ಕರ್ಣ ಮೊದಲಾದವುಗಳ ವರ್ಣನೆ ಇರಬೇಕು, ಯುದ್ಧದ ವರ್ಣನೆ ಇರಬೇಕು. ಹೀಗೆಲ್ಲ ಒಂದಿಷ್ಟು ನಿಯಮಗಳಿವೆ. ಅದರ ಪೈಕಿ ಇದೊಂದು, ಈ ಮಳೆಗಾಲದ ವರ್ಣನೆ ಕೂಡ. ಭಾಗವತದಲ್ಲೂ ಮಳೆಗಾಲದ ವರ್ಣನೆ ಇದೆ ಮತ್ತು ಈ ಹರಿವಂಶದಲ್ಲೂ ಕೂಡ ಮಳೆಗಾಲದ ವರ್ಣನೆ ಇದೆ. ಆ ಯಮುನಾ ನದಿಯು ಕೂಡ ಬಹಳ ಪುಣ್ಯಕರವಾದಂಥ ತೀರ್ಥವಾಗಿತ್ತು. ಆಗಿನ ಸಂದರ್ಭದಲ್ಲಿ ಅದು ತುಂಬಿ ಹರಿತಾ ಇತ್ತು ಆ ಯಮುನಾ ನದಿ. ವಿವಿಧ ರೀತಿಯಾದಂತಹ ಪಕ್ಷಿಗಳು ಆ ಯಮುನಾ ನದಿಯಲ್ಲಿ ಸಂಚಾರ ಮಾಡ್ತಾ ಇದ್ವು. ಯಮುನಾ ನದಿಯನ್ನು ನೋಡಿದ್ರೆ ಅದೊಂದು ಸ್ತ್ರೀ ಅಂತ ಇತ್ತು. ಅದರಲ್ಲಿರುವಂತಹ ನೀರಿನಲ್ಲಿರುವಂತಹ ಪಾಚಿ ಏನಿದೆಯಲ್ಲ, ಆ ಪಾಚಿಯಲ್ಲೂ ಅದರ ಕೇಶಪಾಶವಂತೆ ಕಾಣಿಸ್ತಾ ಇತ್ತು. ಅಲ್ಲಿರುವಂತಹ ಕಮಲಗಳು ಆ ನದಿಯ ಕಣ್ಣಿನಂತೆ ಕಾಣಿಸ್ತಾ ಇದ್ವು ಅಂತ ಹೀಗೆ ಅದರ ವರ್ಣನೆ ಇದೆ. ಆ ಸುಂದರವಾದಂತಹ ಹಸಿರು ಬಣ್ಣದ ನೀರೇನಿರ್ತದಲ್ಲ, ನೀರಿನ ಹಸಿರು ನೀಲಿ ಮಿಶ್ರಿತವಾದಂತಹ ನೀರು, ಆ ನೀರೇ ಆ ಯಮುನಾ ನದಿಯ ವಸ್ತ್ರದಂತೆ ಇತ್ತು ಅಂತ ಅದರ ವರ್ಣನೆ ಇದೆ. ಹೀಗೆ ಆ ಕೃಷ್ಣ ಯಮುನಾ ನದಿ ತೀರದಲ್ಲಿ ಸಂಚಾರ ಮಾಡ್ತಿದ್ದಾಗ ಆ ಯಮುನಾ ನದಿ ತೀರದಲ್ಲಿ ಒಂದು ಮಡುವು ಕಾಣಿಸ್ತಾ ಅವನಿಗೆ. ಒಂದು ಆಳವಾದಂಥ ಪ್ರದೇಶ ಕಾಣಿಸಿದಾಗ ಅದು ಹೇಗಿತ್ತು, ಅದು ಎಷ್ಟು ಉದ್ದ ಆಗಲೇ ಇತ್ತು ಅದು, ಅದನ್ನು ನಾವು ಒಂದ್ಸರಿ ಗಮನಿಸಬೇಕು. ಒಂದು ಯೋಜನದಷ್ಟು ಉದ್ದ ಅಗಲ ಇತ್ತು ಅದು. ಒಂದು ಯೋಜನ ಅದರ ವಿಸ್ತಾರವಾಗಿತ್ತು. ದೇವತೆಗಳಿಗೂ ಕೂಡ ಅದನ್ನು ದಾಟೋದು ಕಷ್ಟವಾಗಿತ್ತು. ನೋಡ್ಲಿಕ್ಕೊಂದು ಸಮುದ್ರವೇ ಕಂಡಂಗೆ ಕಾಣಿಸ್ತಾ ಇತ್ತು. ವಾಸ್ತವಿಕವಾಗಿ ಮೊಸಳೆ ಮೊದಲಾದಂತಹ ಸ್ಥೂಲ ಪ್ರಾಣಿಗಳು ಆ ನೀರಿನಲ್ಲೇ ಇರಬೇಕಾದಂಥವು. ಅವು ಕೂಡ ಹೆದರಿ ಆ ನೀರನ್ನ, ಆ ಪ್ರದೇಶವನ್ನು ಬಿಟ್ಟು ಹೋಗಿದ್ವು ಅಂತೆ. ಯಾಕೆ ಹೆದರಿ ಬಿಟ್ಟು ಹೋಗಿದ್ದು ಒಂದು ಕಥೆ ಮುಂದೆ ಬರುವಂಥದ್ದು. ಇಷ್ಟು ಬೇಕಾದಂಥ ನೀರುಗಳಲ್ಲಿದ್ರೂ ಕೂಡ, ಎಲ್ಲ ಅನುಕೂಲಗಳಲ್ಲಿದ್ರೂ ಕೂಡ ಯಾವ ಪ್ರಾಣಿಯೂ ಅಲ್ಲಿ ಬದುಕಿ ಹಾಕಿರ್ಲಿಲ್ಲ. ಅಂದ್ರೆ ಭಯಂಕರವಾದಂತಹ ಸರ್ಪಗಳ ಒಂದು ದೊಡ್ಡ ಕುಟುಂಬ, ಒಂದೊಂದು ಸರ್ಪ ಅಲ್ಲ, ದೊಡ್ಡ ಕುಟುಂಬವೇ ಆ ಯಮುನಾ ನದಿಯ ಆ ಮಡುವಿನಲ್ಲಿ ಇತ್ತು. ಹಾಗಾಗಿ ಆ ಸರ್ಪಗಳ ವಿಷದ ಗಾಳಿಯಿಂದ ಮತ್ತು ವಿಷದ ಸಂಪರ್ಕದಿಂದ ಸುತ್ತಮುತ್ತಲಿನ ಗಾಳಿ ಮತ್ತು ನೀರು ಎಲ್ಲವೂ ಕೂಡ ವಿಷಯುಕ್ತವಾಗಿತ್ತು. ಯಾರಿಗೂ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರಲಿಲ್ಲ, ಸ್ನಾನ ಮಾಡಲಿಕ್ಕೂ ಕೂಡ ಯೋಗ್ಯವಾಗಿರಲಿಲ್ಲ. ಹಾಗಾಗಿ ದೇವತೆಗಳು ಕೂಡ ಅಲ್ಲಿಂದ ದೂರ ಹೋಗಿಬಿಟ್ಟಿದ್ರು. ಯಾರು ಮನುಷ್ಯರಲ್ಲಿ ಹೋಗೋದು ಹೋಗ್ಲಿ, ಒಂದು ಹುಲ್ಲುಕಡ್ಡಿ ಏನಾರು ಅಲ್ಲಿ ಬಿದ್ದರೆ ಅದು ಕೂಡ ಆ ವಿಷದ ಬೆಂಕಿಗೆ ಸಿಕ್ಕು ಸುಟ್ಟು ಹೋಗ್ತಾ ಇತ್ತು. ಅಷ್ಟು ಪ್ರಬಲವಾದಂತಹ ವಿಷ ಅಲ್ಲಿತ್ತು. ಅದು ಎಷ್ಟು ದೂರ ಇತ್ತು, ಈ ಈ ವೃಂದಾವನ ಏನಿತ್ತಲ್ಲ, ಗೋಪಾಲ ಬಾಲಕರ ವಸತಿ ಸ್ಥಾನ, ಅಲ್ಲಿಂದ ಉತ್ತರ ದಿಕ್ಕಿಗೆ ಅದಿತ್ತು. ಒಂದು ಕ್ರೋಶ ದೂರದಲ್ಲಿತ್ತು ಅಂತ ಮಾಹಿತಿ ಇದೆ. ಒಂದು ಕ್ರೋಶ ಅಂದ್ರೆ 3 ಮೈಲು. ವೃಂದಾವನದಿಂದ ಸುಮಾರು 3 ಮೈಲಿನ ದೂರದಲ್ಲಿ ಉತ್ತರ ದಿಕ್ಕಿಗೆ ಆ ಯಮುನಾ ನದಿಯ ತೀರವಿತ್ತು. ಆಗ ಅವನು ಆಲೋಚನೆ ಮಾಡಿದ, ಈ ದೊಡ್ಡ ಮಡು ಇದು ಯಾರದು ಅಂತ ಹೀಗೆಲ್ಲ ಆಲೋಚನೆ ಮಾಡಿ ಅವನ ಜ್ಞಾನ ದೃಷ್ಟಿಯಿಂದ ತಿಳ್ಕೊಂಡ. ಇಲ್ಲಿ ಕಾಲಿಯ ಅನ್ನೋ ಹೆಸರಿನ ಒಬ್ಬ ಸರ್ಪರಾಜ ಈ ಮಡುವಿನಲ್ಲಿ ವಾಸ ಮಾಡ್ತಾ ಇದ್ದಾನೆ. ಮಡುವಿನಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಅವನ ದೊಡ್ಡ ಕುಟುಂಬವೂ ಇಲ್ಲಿದೆ. ಹೀಗೆ ಕುಟುಂಬವೂ ಎಲ್ಲ ಇರೋದ್ರಿಂದ ಅವನಿಗೆ ಇಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರೂ ಕೂಡ ಅವನ ಭಯದಿಂದಾಗಿ ಇಲ್ಲಿ ಸಮೀಪವೇ ಬರೋದಿಲ್ಲ ಅಂತ ಆ ಎಲ್ಲ ಘಟನೆಗಳನ್ನ ಕೃಷ್ಣ ನೆನಪು ಮಾಡಿಕೊಂಡ. ಸಾಗರವನ್ನು ಸೇರ್ತಕ್ಕಂಥ ಯಮುನಾ ನದಿ ಏನಿದೆ, ಆ ಯಮುನಾ ನದಿಯು ಈ ಕಾಳಿಯ ನಾಗನ ಈ ವಿಷದಿಂದಾಗಿ ಯಾರೂ ಕೂಡ ಸಮೀಪಕ್ಕೆ ಬರಲಾರದಷ್ಟು ಕಲುಷಿತವಾಗಿ ಬಿಟ್ಟಿದೆ ಅನ್ನೋ ಘಟನೆಗಳೆಲ್ಲ ಅವನು ನೆನಪು ಮಾಡ್ಕೊಂಡ.
ಹೀಗೆ ನೆನಪು ಮಾಡಿಕೊಂಡು ಆ ಕಾಳಿಯನಿಗೆ ಸಂಬಂಧಪಟ್ಟಂತ ಕೆಲವು ಘಟನೆಗಳಿವೆ. ಆ ಕಾಳಿಯನನ್ನ ಪರಮಾತ್ಮ ನಿಗ್ರಹ ಮಾಡೋದಕ್ಕಿಂತ ಮೊದಲು ಆ ಕಾಳಿಯ ಯಾಕೆ ಅಲ್ಲಿಗೆ ಬಂದ, ಅವನಿಗೆ ಗರುಡನ ಭಯ ಇತ್ತು. ಆ ಗರುಡನ ಭಯ ಯಾಕಿತ್ತು ಮತ್ತು ಇಲ್ಲಿ ಬಂದ್ಮೇಲೆ ಅವನು ಹೇಗೆ ಸುರಕ್ಷಿತನಾಗಿದ್ದ ಅನ್ನುವಂಥ ಕೆಲಸವನ್ನು ಕೂಡ ನಾವು ಅಲ್ಲಿ ನೋಡಬೇಕು. ಅದರ ಹಿನ್ನೆಲೆ ಅಂತ ಘಟನೆ ಏನಿದೆ ಅಂದ್ರೆ, ಈ ಸರ್ಪಗಳಿಗೂ ಮತ್ತು ಗರುಡನಿಗೂ ವೈರ ಇದ್ದಿದ್ದು ಹಿಂದೆ ಎಲ್ಲರಿಗೂ ಸುಪ್ರಸಿದ್ಧವಾದಂಥ ಕಥೆ ಅದು. ಆ ಗರುಡ ತನಗೆ ಬೇಕಾದಾಗೆಲ್ಲ ಈ ಸರ್ಪಗಳ ಮೇಲೆ ಎರಗಿ ಅವುಗಳನ್ನು ಅವನು ನಾಶ ಮಾಡ್ತಿದ್ದ. ಆಗ ಈ ಸರ್ಪಗಳೆಲ್ಲವೂ ಕೂಡ ಗರುಡನ ಹತ್ತಿರ ಬಂದು ಒಂದು ಒಪ್ಪಂದ ಮಾಡ್ಕೊಂಡವನು, ಇನ್ನು ಮುಂದೆ ಯಾವತ್ತೂ ಕೂಡ ನಿನಗೆ ಆಹಾರಕ್ಕೆ ಕೊರತೆ ಆಗದೆ ಅಂತ ನಾವು ನೋಡ್ಕೊಳ್ತೀವಿ. ಪ್ರತಿ ಅಮಾವಾಸ್ಯೆ ದಿವಸ ಒಂದು ನಿರ್ದಿಷ್ಟವಾದಂತಹ ವೃಕ್ಷದ ಕೆಳಗೆ ನಾವು ನಿನಗೆ ಆಹಾರವನ್ನು ಇಡ್ತೇವೆ. ನಿರ್ದಿಷ್ಟವಾದಂತಹ ವೃಕ್ಷದ ಕೆಳಗೆ ಆಹಾರವನ್ನು ಇಡ್ತೀವಿ ಅಂದ್ರೆ ಒಂದು ಹಾವನ್ನು ಇಡ್ತೇವೆ ನಾವು. ಆ ಹಾವನ್ನು ತಿಂದು ನೀನು ಸಮಾಧಾನಸ್ಥನಾಗಬೇಕು, ಅದರಿಂದ ನೀನು ತೃಪ್ತಿ ಪಡಿಬೇಕು. ಹಾಗಾಗಿ ನಮ್ಮ ವಂಶವೂ ಉಳಿಯುವಂತಾಗ್ತದೆ, ಸರ್ಪಗಳ ವಂಶವೂ ಉಳಿತದೆ. ಹಾಗಾಗಿ ನಿನಗೂ ಒಂದು ಆಹಾರ ಸಿಕ್ಕಂತಾಗ್ತದೆ, ನೀವು ನಮಗೆ ತೊಂದರೆ ಕೊಡಬೇಡ ಅಂತ ಅವರು ಈ ಸರ್ಪಗಳೆಲ್ಲವೂ ಕೂಡ ಅವನ ಹತ್ರ ಒಪ್ಪಂದ ಮಾಡಿಕೊಂಡು ಇವನ ಹತ್ರ ಗರುಡನ ಹತ್ರ. ಅದರಂತೆ ಅದು ಎಷ್ಟೋ ದಿವಸದಿಂದ ಹಾಗೆ ನಡೆದು ಬಂದಿತ್ತು. ನಡೆದು ಬಂದ ಮೇಲೆ ಮುಂದೊಂದು ದಿವಸ ಏನಾಯ್ತಂದ್ರೆ, ಆ ಸರ್ಪಗಳ ವಂಶದಲ್ಲಿ ಕಾಳಿಯ ಅನ್ನೋ ಹೆಸರಿನ ಒಬ್ಬ ಕ್ರೂರನಾದಂಥ ನಾಗ ಇದ್ದ. ಅವನು ಸ್ವಲ್ಪ ಉದ್ದಟನಾಗಿದ್ದ. ಉಳಿದ ಸರ್ಪಗಳಂತೆ ಗರುಡನಿಗೆ ತಗ್ಗಿ ಬಗ್ಗೆ ನಡೆಯುವಂಥವನಾಗಿರಲಿಲ್ಲ. ಅವನೇನ್ ಮಾಡಿದ, ಈ ಗರುಡನಿಗೆ ತನ್ನ ಕುಟುಂಬದಿಂದ ಆಹಾರ ಕೊಡ್ಲಿಕ್ಕೆ ತಯಾರಾಗಲಿಲ್ಲ. ಒಂದು ಸರ್ಪವನ್ನು ಗರುಡನಿಗೆ ಮೀಸಲಾಗಿರ್ಲಿಕ್ಕೆ ಅವನು ತಯಾರಾಗಲಿಲ್ಲ. ಅಷ್ಟೇ ಅಲ್ಲದೆ ಬೇರೆ ಯಾವುದಾದರೂ ಸರ್ಪ ಕುಟುಂಬಗಳು ಆ ಗರುಡನಿಗಾಗಿ ಅಲ್ಲೇನಾದ್ರು ಒಂದು ಆಹಾರವನ್ನು ಇಟ್ಟುಕೊಂಡಿದ್ರೆ ಅದನ್ನು ಕೂಡ ತಾನೇ ತಿಂದು ಬಿಡ್ತಿದ್ದ. ಇಂಥ ಉದ್ದಟತನ ಅವನು ತೋರಿಸ್ತಿದ್ದ. ಇಂಥ ಉದ್ದಟತನವನ್ನು ಅವನು ತೋರಿಸ್ತಾ ಇದ್ದಾಗ ಆ ಗರುಡನಿಗೆ ಒಮ್ಮೆಲೆ ಅವನ ಮೇಲೆ ತೀರಾ ಸಿಟ್ಟು ಬಂದು ಅವನನ್ನು ಹಿಂಬಾಲಿಸಿಕೊಂಡು ಹೋದ. ಹಿಂಬಾಲಿಸಿಕೊಂಡು ಹೋದಾಗ ಅವನು ಈ ಯಮುನಾ ನದಿಯ ಆ ಮೊಡುವಿನಲ್ಲಿ ಬಂದು ಅಲ್ಲಿ ಅಡಗಿಕೊಂಡು ಬಿಟ್ಟ. ಅಲ್ಲಿಗೆ ಗರುಡ ಬರುವಂತಿರಲಿಲ್ಲ. ಗರುಡನಿಗೊಂದು ಶಾಪ ಇತ್ತು, ಈ ಯಮುನಾ ನದಿಯ ಈ ನಿರ್ದಿಷ್ಟ ಪ್ರದೇಶಕ್ಕೆ ನೀನು ಬಂದರೆ ನೀನು ಸತ್ತು ಹೋಗ್ತೀವಿ ಅಂತ ಗರುಡನಿಗೊಂದು ಶಾಪ ಇತ್ತು. ಹಾಗಾಗಿ ಗರುಡ ಅಲ್ಲಿ ಯಾವತ್ತೂ ಕೂಡ ಬರುವ ಸಾಹಸ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಹಿಂದೆ ಆ ಗರುಡ ತನ್ನ ತಾಯಿಯನ್ನ ದಾಸ್ಯದಿಂದ ವಿಮೋಚನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಮೃತವನ್ನು ತಗೊಂಡು ಬಂದಲ್ಲ. ದೇವತೆಗಳ ಜೊತೆ ಹೋರಾಟ ಮಾಡಿ ಅಮೃತವನ್ನು ತಗೊಂಡು ಬಂದ. ಆ ಕಥೆ ಹಿಂದೆ ನಾನು ಹೇಳಿದ್ದೆ. ಗರುಡನ ತಾಯಿಯಾದಂತಹ ವಿನತಾ ಎಂಬಾಕಿಗೆ ಮತ್ತು ಸರ್ಪಗಳ ತಾಯಿಯಾದಂತಹ ಕದ್ರು ಎಂಬಾಕಿಗೆ ಯಾವುದೋ ಒಂದು ಕಾರಣದಿಂದ ಒಂದು ಜಗಳವಾಗಿತ್ತು. ಹಾಗಾಗಿ ಗರುಡನ ತಾಯಿಯಾದಂತಹ ವಿನತ ಸರ್ಪಗಳ ತಾಯಿಯಾದಂತಹ ಕದ್ರುವಿನ ದಾಸಿಯಾಗಿರ್ಬೇಕಾಗಿತ್ತು. ನನ್ನ ತಾಯಿಯನ್ನು ದಾಸ್ಯದಿಂದ ವಿಮೋಚನೆ ಮಾಡಬೇಕಾದ್ರೆ, ಗುಲಾಮಗಿರಿಯಿಂದ ಬಿಡಿಸ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು ಅಂತ ಕೇಳಿದೆ ಗರುಡ ಸರ್ಪಗಳನ್ನು. ನಮ್ಗೆ ಅಮೃತ ತಂದು ಕೊಡು ಅಂತ ಕೇಳ್ಕೊಂಡು ಹೋಗು. ಇವನು ಸ್ವರ್ಗಲೋಕಕ್ಕೆ ಹೋಗಿ ದೇವತೆಗಳ ಜೊತೆ ಪಡೆದಾಡಿ ಅಮೃತವನ್ನು ತಗೊಂಡು ಬರುವಾಗ ಅವನು ಈ ಅಲ್ಲೊಂದು ಈಚಲ ಗಿಡ ಇತ್ತು, ಕದಂಬ ಗಿಡ ಇತ್ತು ಯಮುನಾ ನದಿ ತೀರದಲ್ಲಿ. ಅದರ ಮೇಲೆ ಅವನು ಆ ಅಮೃತ ಕುಂಭವನ್ನು ಇಟ್ಟು ಸ್ವಲ್ಪ ಮೀನುಗಳನ್ನು ಬೇಟೆಯಾಡಿದ. ಅವನು ಹಸಿವಾಗಿತ್ತು, ಮೀನುಗಳನ್ನು ಬೇಟೆಯಾಡಿ ಅದನ್ನೆಲ್ಲವನ್ನು ತಿಂದು ಅವನು ಮುಂದೆ ತನ್ನ ಪ್ರಯಾಣವನ್ನು ಮುಂದುವರೆಸಿದ್ದ. ಆಗ ಆ ಸಂದರ್ಭದಲ್ಲಿ ಈ ಸೌಭರಿ ಋಷಿ ಅಲ್ಲಿದ್ರು. ಮೀನುಗಳಿಗೆ ಹಿಂಸೆ ಕೊಡ್ತಾ ಇದೆಯಲ್ಲ ಅಂತ ಅವರು ಗರುಡನನ್ನು ಆಕ್ಷೇಪಿಸಿದರು. ಮತ್ತೊಂದ್ಸರಿ ನೀನು ಇಲ್ಲಿಗೆ ಬಂದ್ರೆ ನಿನ್ನ ತಲೆ ಚೂರು ಆಗ್ತದೆ ಅಂತ ಅವನಿಗೆ ಶಾಪ ಕೊಟ್ಟು. ಸೌಭರಿ ಋಷಿ ಅದೇ ಜಾಗದಲ್ಲಿ ತಪಸ್ ಮಾಡುವಂಥವರಾಗಿದ್ರು. ಅವರಿಗೆ ಆ ಹಿಂಸೆಯನ್ನು ಸಹಿಸೋದಾಗಲಿಲ್ಲ. ಗರುಡ ಆ ಮೀನುಗಳನ್ನು ತಿನ್ನೋದನ್ನ ಅವರು ಸಹಿಸಲಾಗಲಿ ಅವನಿಗೆ ಶಾಪ ಕೊಟ್ಟಿದ್ರು. ಹೀಗೆ ಶಾಪ ಕೊಡ್ತಿರೋದ್ರಿಂದ ಅವನು ಆ ಗರುಡ ಹೆದರಿ ಆ ಜಾಗಕ್ಕೆ ಬರುವಂತಿರಲಿಲ್ಲ. ಅದೆಲ್ಲವೂ ಕೂಡ ಇವನಿಗೆ ಗೊತ್ತಿತ್ತು, ಈ ಕಾಳಿಯನಿಗೆ. ಹೀಗೆ ಗೊತ್ತಿರೋದ್ರಿಂದ ಕಾಳಿಯ ಗರುಡ ತನ್ನನ್ನು ಹಿಂಬಾಲಿಸಿಕೊಂಡು ಓಡಿಸ್ಕೊಂಡು ಬಂದ್ಕೊಳ್ಳಿ ನೇರವಾಗಿ ಯಮುನಾ ನದಿಯ ಮೊಡುವಿಗೆ ಬಂದು ಅಲ್ಲಿ ಸುರಕ್ಷಿತನಾಗಿ ಇದ್ದುಬಿಟ್ಟ. ಅವನ ಭಯದಿಂದ ಅಲ್ಲಿ ಯಾರೂ ಕೂಡ ಹೋಗ್ತಿರ್ಲಿಲ್ಲ. ಯಾರೂ ಕೂಡ ಹೋಗದೇ ಇದ್ದಾಗ ಅವನು ಈ ಕೃಷ್ಣ ಇದನ್ನು ನಾನು
ಒಂದು ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಆಲೋಚನೆ ಮಾಡಿದ. ತಕ್ಕ ಶಾಸ್ತಿ ಮಾಡ್ತೀನಿ ಅಂತ ಆಲೋಚನೆ ಮಾಡಿ ಆ ಪಕ್ಕದಲ್ಲಿದ್ದಂಥ ಒಂದು ಗಿಡವನ್ನು ಏರಿ ಅವನು ಆ ಮಡುವಿಗೆ ಹಾರಿದ. ಆ ಕಾಲಿನ ವಿಷ ಎಷ್ಟು ತೀಕ್ಷ್ಣವಾಗಿತ್ತು ಅಂತಂದ್ರೆ ಅಲ್ಲಿದ್ದಂಥ ಸುತ್ತಮುತ್ತಲಿದ್ದಂಥ ಎಲ್ಲ ಗಿಡ ಮರಗಳು ಹುಲ್ಲು ಬರಿಕೆ ಎಲ್ಲ ಸುತ್ತೋಗಿತ್ತು ಅಂತ ಹೇಳಿದ್ವಿ ನಾವು. ಈ ಈಸಿನ ಗಿಡ ಒಂದು ಮಾತ್ರ ಬದುಕಿತ್ತು. ಯಾಕೆಂದ್ರೆ ಅಂತ ಅಮೃತದ ಸ್ಪರ್ಶ ಆಗಿತ್ತು. ಗರುಡ ಹಿಂದೆ ಅಮೃತ ತರುವಾಗ ಅಮೃತದ ಕುಂಭವನ್ನು ಅಲ್ಲಿ ಇಟ್ಟಿದ್ರಿಂದ ಆ ಅಮೃತದ ಸ್ಪರ್ಶದಿಂದ ಅದೊಂದು ಗಿಡ ಮಾತ್ರ ಬದುಕಿತ್ತು. ಅದೇ ಮರದ ಮೇಲೆ ಏರಿ ಕೃಷ್ಣ ಏನ್ ಮಾಡಿದ, ಆ ಯಮುನಾ ನದಿಯ ಮಡುವಿಗೆ ಧುಮುಕಿದ. ಯಮುನಾ ನದಿಯ ಮಡುವಿಗೆ ಧುಮುಕಿದ ಮೇಲೆ ಅಷ್ಟು ಎತ್ತರದಿಂದ ಅವನು ಧುಮುಕಿದಾಗ ಆ ನಡುವಿನ ಜಲರಾಶಿಯನ್ನು ಉಕ್ಕಿ ಮೇಲೆ ಬಂತು. ಸುಮಾರು 400 ಧನುಸ್ಸುಗಳಷ್ಟು ಪ್ರದೇಶವನ್ನು ಅದು ಮುಳುಗಿಸ್ತು. ಸುತ್ತಮುತ್ತಲಿನ ಪ್ರದೇಶವನ್ನು ಒಂದು ಧನುಸ್ಸು ಅಂದ್ರೆ ಒಂದು ಬಿಲ್ಲು 400 ಧನುಸ್ಸಿನಷ್ಟು ಪ್ರಮಾಣದ ಜಾಗವನ್ನು ಅದು ತೊಯಿಸ್ತು, ಸುತ್ತಮುತ್ತಲಿನ ಜಾಗವನ್ನು. ಅದಕ್ಕೆ ಒಂದು ಲೆಕ್ಕ ಇಲ್ಲಿ ಹೇಳ್ತಾರೆ, 4 ಮೊಳ ಅಂದ್ರೆ, ಒಂದು ಮೊಳ ಅಂದ್ರೆ ನಿಮ್ಗೆ ಗೊತ್ತು, 4 ಮೊಳ ಅಂತಂದ್ರೆ ಅದು ಒಂದು ದಂಡ ಅಂತ ಒಂದು ಲೆಕ್ಕಾಚಾರ. 12 ದಂಡ ಅಂದ್ರೆ ಒಂದು ಧನುಸ್ಸು. ಧನುಸ್ಸು ಅಂದ್ರೆ ಬರೀ ಒಂದು ಬಿಲ್ ಅಲ್ಲ, ಬಿಲ್ಲು ಬಾಣ ಪ್ರಯೋಗ ಮಾಡ್ತೀವಲ್ಲ ಆ ಬಿಲ್ಲು ಅಂತ ಅರ್ಥ ಅಲ್ಲ. ಅದಕ್ಕೆ 4 ಮೊಳ ಅಂದ್ರೆ ಒಂದು ದಂಡ, 12 ದಂಡ ಅಂದ್ರೆ ಒಂದು ಧನುಸ್ಸು. ಹಾಗಾಗಿ ಸುಮಾರು 100 ಧನುಸ್ಸು ಅಂದ್ರೆ 4800 ಮೊಳ ಅಂತ ಲೆಕ್ಕಾಚಾರ ಹೇಳ್ತಾರೆ. ಹೀಗೆ ಆ ಯಮುನಾ ನದಿ ನೀರೇನಿತ್ತು, ಕೃಷ್ಣ ಅಲ್ಲಿ ಧುಮುಕಿದಾಗ ಹೊರಗೆ ಬಂತಲ್ಲ ಆ ಕಡೆ ಈ ಕಡೆ, ಅದೆಷ್ಟು ಬಂದಿತ್ತು ಅಂದ್ರೆ 4800 ಮೊಳದಷ್ಟು ನೀರು ಹೊರಗೆ ಬಂತು. ವಾದಿರಾಜರು ಅದನ್ನ ಆ ಯಮುನಾ ನದಿಯು ತಾನು ಕೃಷ್ಣ ತನ್ನಲ್ಲಿ ಬಂದ ಅಂತ ಸಂತೋಷದಿಂದ ಮೇಲೆ ಉಕ್ಕಿ ಬಂದು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಹೀಗೆ ಆ ಕೃಷ್ಣ ಅಲ್ಲಿ ಧುಮುಕಿದಾಗ ಆ ಕಾಳಿಯನಿಗೆ ತೀರಾ ಸಿಟ್ಟು ಬಂತು. ಅವನು ಆ ಯಮುನಾ ನದಿಯ ಮಡುವಿನಿಂದ ಮೇಲೆದ್ದು ಬಂದು ಆ ಕೃಷ್ಣನನ್ನ ಆಕ್ರಮಿಸಿದ. ಕೃಷ್ಣ ಯಾರು ಅಂತ ಅವನಿಗೆ ಗೊತ್ತಾಗಲಿಲ್ಲ. ಕೃಷ್ಣನನ್ನ ಅವನು ಆಕ್ರಮಿಸಿದ. ಅವನದೊಂದು ದೊಡ್ಡ ಕುಟುಂಬವೂ ಕೂಡ ಇತ್ತು. ಆ ಎಲ್ಲ ಅವನ ಪತ್ನಿಯರು, ಅವನ ಬಂಧು ಬಾಂಧವರು, ಅವರ ಭೃತ್ಯರು ಎಲ್ಲರೂ ಕೂಡಿ ಆ ಕೃಷ್ಣನನ್ನ ಆಕ್ರಮಿಸಿದರು. ತಮ್ಮ ವಿಷಯುಕ್ತವಾದಂತಹ ಹಲ್ಲುಗಳಿಂದ ಅವನು ಕಚ್ಚಿದರು. ವಾದಿರಾಜರು ಹೇಳ್ತಾರೆ, ಆ ನಾಗ ಮೂರ್ಖ ಇರ್ಬೇಕು ಅವನು. ಯಾಕೆಂದ್ರೆ ಅವನಿಗೆ ಈ ಲಕ್ಷ್ಮೀಪತಿಯಾದಂತಹ ನಾರಾಯಣನ ಅವತಾರವಾದಂತಹ ಕೃಷ್ಣನ ಬಲ ಎಷ್ಟು ಅಂತ ಗೊತ್ತಿರಲಿಲ್ಲ ಅವನಿಗೆ. ಹಾಗಾಗಿ ಗೊತ್ತಿದ್ರೆ ಅವನು ಅವನ ಇಂಥ ದುಸ್ಸಾಹಸ ಮಾಡ್ತಿರ್ಲಿಲ್ಲ. ಗೊತ್ತಿರಲಿಲ್ಲ ಆದ್ರಿಂದ ಅವನನ್ನು ಕಚ್ಚುವಂತ ಕೆಲಸ ಮಾಡಿದ. ಯಾಕೆ ಅವನು ಗೊತ್ತಿರಲಿಲ್ಲ ಅವನಿಗೆ ಅಂದ್ರೆ ಅವನು ಶಾಸ್ತ್ರ ಶ್ರವಣ ಮಾಡಿರ್ಲಿಲ್ಲಂತೆ, ಪ್ರವಚನ ಪುಣ್ಯ ಕಥೆ ಕೇಳಿರ್ಲಿಲ್ಲ ಅಂತೆ. ಯಾಕೆ ಕಥೆ ಕೇಳಿರ್ಲಿಲ್ಲ ಅಂದ್ರೆ ಹಾವಿಗೆ ಕಿವಿಯೇ ಇಲ್ಲ, ಕೇಳೋದಿಲ್ಲ. ವಾದಿರಾಜರ ಕಥೆ ಆ ಕಾರಣವನ್ನು ಉತ್ಪ್ರೇಕ್ಷೆ ಮಾಡ್ತಾರೆ. ಯಾಕೆಂದ್ರೆ ಹಾವಿಗೆ ಕಿವಿಯೇ ಇಲ್ಲ. ಭಗವಂತನ ಸಾಮರ್ಥ್ಯವನ್ನು ಅದು ವೇದಗಳ ಮೂಲಕವಾಗಿ, ಪುರಾಣಗಳ ಮೂಲಕವಾಗಿ ಶ್ರವಣ ಮಾಡುವ ಭಾಗ್ಯ ಬಂದಿರಲಿಲ್ಲ. ಹಾಗಾಗಿ ನೀನು ಯಾರೋ ಸಾಮಾನ್ಯ ಬಾಲಕ ದುಸ್ಸಾಹಸ ಮಾಡಿದ್ದಾನೆ ಅಂತ ಹೇಳಿ ಸಿಟ್ಟುಕೊಂಡು ಅವನನ್ನು ಆಕ್ರಮಿಸಿಕೊಂಡು ಅವನನ್ನು ಅದು ಕಚ್ಚಿತು ಅಂತ ನಾವು ವರ್ಣನೆಯನ್ನು ನೋಡ್ತೇವೆ. ಅವನಿಗೆ 101 ಹೆಡೆಗಳಿದ್ದವು ಅಂತ ಇಲ್ಲಿ ಭಾಗವತದಲ್ಲಿ ವರ್ಣನೆ ಇದೆ. 101 ಹೆಡೆಗಳುಳ್ಳಂಥ ಕಾಲಿಯ ಅವನು ಪರಮಾತ್ಮನನ್ನು ಆಕ್ರಮಿಸಿದ. ಹೀಗೆ ಅವನು ಆಕ್ರಮಿಸಿದಾಗ ಆ ಪರಮಾತ್ಮ ಏನ್ ಮಾಡಿದ, ಅವನು ಆಕ್ರಮಿಸಿದಂತೆ ಅವನ ಬಾಲಗಳಿಂದ ಸುತ್ತುವರೆದು ಹಾಗೆ ಎದ್ದು ಬಿಟ್ಟ. ಸ್ವಲ್ಪ ಹೊತ್ತು ಅಲ್ಲಿ ಬಂದಂತಹ ಗೋಪಾಲಕರು ಎಲ್ಲರಿಗೂ ಕೂಡ ಬಹಳ ಆಶ್ಚರ್ಯವಾಯಿತು. ಏನ್ ಗತಿ ಇರ್ತೇವೆ, ಹಾಗೆ ದುಃಖವೂ ಆಗಕ್ಕೆ ಶುರುವಾಯಿತು. ಅಂತಹ ವಿಷಯುಕ್ತವಾದಂತಹ ಕಠೋರವಾದಂತಹ ಹಾವುಗಳು ಆ ಪರಮಾತ್ಮನನ್ನು ಸುತ್ತುವರೆದಿವಲ್ಲ, ಇನ್ನ ಒಂದು ಗತಿ ಏನು ಅಂತ ಅವರೆಲ್ಲರೂ ಬಹಳ ದುಃಖಪಟ್ಟಾಗ ಅವರು ತಾವು ಕೂಡ ಇನ್ನೆಲ್ಲರೂ ಪರಮಾತ್ಮನ ಜೊತೆಗೆ ಹೋಗಿಬಿಡಿದ್ರು, ಕೃಷ್ಣನ ಜೊತೆಗೆ ಹೋಗಿಬಿಡಿದ್ರು. ಅವನನ್ನು ಕಳ್ಕೊಂಡು ನಾವು ಬದುಕೋದು ಹೇಗೆ ಅಂತ ಹೇಳಿ ಯಮುನಾ ನದಿಗೆ ಧುಮುಕಬೇಕು ಅಂತ ಪ್ರಯತ್ನ ಪಟ್ಟರು. ಮತ್ತೆ ಕೆಲವರು ಏನು ಮಾಡಿದ್ರು ಅಂದ್ರೆ ಕೃಷ್ಣನಿಗೆ ಬಂದಂತಹ ದುಸ್ಥಿತಿಯನ್ನ ಅವನು ತಂದೆ ತಾಯಿಗಳಿಗೆ ವರ್ಣನೆ ಮಾಡ್ತೀವಿ ಅಂತ ಹೇಳಿ ಕೆಲವು ಜನ ಊರಿಗೆ ಓಡಿ ಹೋದ್ರು. 3 ಮೈಲ್ ದೂರ ಓಡಿ ಆ ವೃಂದಾವನಕ್ಕೆ ಬಂದ್ರು. ವೃಂದಾವನಕ್ಕೆ ಬಂದು ಅವನಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿದ್ರು ಆ ತಂದೆ ತಾಯಿಗಳಿಗೆ. ಅವರು ಕೂಡ ಎಲ್ಲ ಓಡಿ ಬಂದರು. ಎಲ್ಲಿದ್ದಾರೆ ನಮ್ಮ ಮಕ್ಕಳು, ಅವರು ನೋಡ್ಬೇಕು ಅಂತೇಳಿ. ಆ ಮಕ್ಕಳು ಓಡಾಡಿದ ಪಾದದ ಗುರುತುಗಳಲ್ಲಿ ಅಲ್ಲಿ ಇದ್ದುವಲ್ಲ, ಆ ಗುರುತುಗಳನ್ನು ಅನುಸರಿಸಿಕೊಂಡು ಅವರೆಲ್ಲರೂ ಬಂದರು. ಶೇಷನ ಅವತಾರವಾದಂಥ ಬಲರಾಮ ಜಾಗದಲ್ಲಿ ನಡ್ಕೊಂಡು ಹೋಗಿದ್ದ. ಅವನ ಪಾದದ ಗುರುತುಗಳು ಕೂಡ ಇದ್ದವು.
ಶೇಷ ಮಾರ್ಗದಿಂದ ಅವರು ಪರಮಾತ್ಮ ಸಮೀಪ ಬಂದರು ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ. ಗರುಡ ಮಾರ್ಗ, ಶೇಷ ಮಾರ್ಗ ಅಂತೇಳಿ ಹೀಗೆ ಅನೇಕ ಮಾರ್ಗಗಳಿವೆ. ನಾವು ಸದ್ಗತಿಯನ್ನು ಪರಿಪೂರ್ಣ ಪಕ್ವರಾಗಿ ಭಗವಂತನ ನಾವು ತಲುಪುವಾಗ ಶೇಷ ಮಾರ್ಗ, ಗರುಡ ಮಾರ್ಗ ಇತ್ಯಾದಿ ಕೆಲವು ಮಾರ್ಗಗಳಿವೆ. ಆ ಮಾರ್ಗಗಳ ಮೂಲಕ ನಾವು ಭಗವಂತನ ತಲುಪ್ತೇವೆ ಅಂತ ಶಾಸ್ತ್ರ ವರ್ಣನೆ ಮಾಡ್ತೇವೆ. ಇಲ್ಲಿ ನಂದಗೋಪ, ವಸುದು ಮತ್ತು ಯಶೋದೆಯವರೆಲ್ಲರೂ ಕೂಡ ಆ ಯಮುನಾ ನದಿಯಲ್ಲಿ ಮುಡಿದಲ್ಲಿ ಧುಮುಕಿರುವಂತಹ ಕೃಷ್ಣನನ್ನು ನೋಡಲಿಕ್ಕೆ ಬರುವಾಗ ಶೇಷ ಮಾರ್ಗದ ಮೂಲಕ ಬರುವಂತೆ ಕಾಣಿಸ್ತಾ ಇತ್ತು ಅಂತ ವಾದಿರಾಜರು ಆ ಘಟನೆಯನ್ನು ವರ್ಣನೆ ಮಾಡ್ತಾರೆ. ಆ ಯಶೋದೆಗೂ ಕೂಡ ಅದನ್ನು ನೋಡಿ ಬಹಳ ಭಯ ಆಯಿತು. ಅವಳು ಮಗುವನ್ನು ಕಳ್ಕೊಂಡು ನಾನು ಬದುಕೋದು ಹೇಗೆ ಅಂತ ಹೇಳಿ ಆ ಯಮುನಾ ನದಿ ತೀರದಲ್ಲಿ ಹಾರಿ ಬಿಡಬೇಕು ಅಂತ ಹೊರಟು. ಉಳಿದ ಗೋಪಸ್ತ್ರೀಯರಿಗೂ ಕೂಡ ಬಹಳ ಭಯ ಆಯಿತು. ಆಗ ಬಲರಾಮ ಏನ್ ಮಾಡಿದ ಅಂದ್ರೆ ಆ ಎಲ್ಲ ಯಶೋದೆ ಮತ್ತು ನಂದಗೋಪ ಇತ್ಯಾದಿಗಳನ್ನು ಮತ್ತು ಉಳಿದ ಜನರನ್ನ, ಉಳಿದ ಗೋಪ ಬಾಲಕರನ್ನ, ಗೋಪಾಲ ಸ್ತ್ರೀಯರನ್ನ ಅವನು ತಡೆದು ಅವನು ನೀವು ಯಾರು ಏನೂ ಮಾಡಬೇಕಾಗಿಲ್ಲ, ಕೃಷ್ಣನಿಗೆ ಏನೂ ಆಗೋದಿಲ್ಲ ಅಂತ ಅವನು ಸಮಾಧಾನ ಮಾಡಿದನು. ಅಷ್ಟೇ ಅಲ್ಲ, ಆ ಕೃಷ್ಣನಿಗೂ ಕೂಡ ಅವನು ಜೋರಾಗಿ ಹೇಳಿದ, ಇವರೆಲ್ಲರೂ ತುಂಬಾ ಭಯ ಪಟ್ಟಿದ್ದಾರೆ, ತುಂಬಾ ಹೊತ್ತು ಆಟ ಆಡ್ತಾ ಅಲ್ಲೇ ಇರಬೇಡ, ಬೇಗ ಕಾಲಿಯನ್ನು ಮರ್ದನ ಮಾಡಿ ಮೇಲೆ ಬಾ ಅಂತ ಕೃಷ್ಣನಿಗೂ ಕೂಡ ಅವನು ಹೇಳಿದ. ಹೀಗೆ ಅವನು ಹೇಳಿದ ಮೇಲೆ ಕೃಷ್ಣನು ಕೂಡ ಅಲ್ಲಿ ತನಕ ಸುಮ್ಮನೆ ಇದ್ದವನು ಒಮ್ಮೆ ತನ್ನ ಕೈಕಾಲುಗಳನ್ನೆಲ್ಲ ಝಾಡಿಸಿಕೊಂಡು ಆ ಹಾವುಗಳ ಬಾಲ ತಮ್ಮ ಮೇಲೆ ಸುತ್ತ ಹಾಕಿತ್ತಲ್ಲ ಆ ಬಂಧನದಿಂದ ಅವನು ಬಿಡಿಸಿಕೊಂಡು ಆ ಹಾವುಗಳ ಮೇಲೆ ಅವನು ನರ್ತನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಕಾಳಿಯ ನಾಗನ ಮೇಲೆ ಅವನು ನರ್ತನ ಮಾಡ್ಲಿಕ್ಕೆ ಶುರು ಮಾಡಿದ. ಅವನಿಗೆ 101 ಹೆಡೆಗಳಿದ್ದು ಅಂತ ಕೇಳಿದ್ವಲ್ಲ, ಅವನು ಒಂದು ಹೆಡೆಯಲ್ಲಿ ಎತ್ತಿ ಕೃಷ್ಣನ ಒಮ್ಮೆ ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಿದ್ದ. ಕೂಡಲೇ ಕೃಷ್ಣ ಆ ಹೆಡೆ ಮೇಲೆ ಜಿಗಿದು ಆ ಹೆಡೆಯನ್ನು ದಮನ ಮಾಡ್ತಿದ್ದ. ಅದು ರಕ್ತಕಾರಿ ದಣಿದು ಆಯಾಸಿತವಾಗ್ತಿತ್ತು ಕಾಳಿಯನಾಗ. ಮತ್ತೊಂದು ಹೆಡೆ ಮೇಲೆ ಹೇಳ್ತಾ ಇತ್ತು, ಕೂಡಲೇ ಅಲ್ಲಿ ಜಿಗಿದು ಅದನ್ನು ಕೂಡ ದಮನ ಮಾಡ್ತಿದ್ದ. ಹೀಗೆ ಎಲ್ಲ ಹೆಡೆಗಳನ್ನು ಕೂಡ ಅವನು ಒಂದಾದ್ಮೇಲೆ ಒಂದರಂತೆ ದಮನ ಮಾಡಿದ. ಆ ಕಾಳಿಯನಾಗನ ಬಾಲವನ್ನು ಅವನಿಗೆ ಎತ್ತಿ ಹಿಡಿದಿದ್ದಂತೆ ಕೃಷ್ಣ. ಯಾಕೆ ಎತ್ತಿ ಹಿಡಿದಿದ್ದ ಅಂತೇಳಿ ವಾದಿರಾಜರು ವರ್ಣನೆ ಮಾಡ್ತಾರೆ. ಅಪರಾಧ ಮಾಡಿದವರಿಗೆ ಶಿಕ್ಷೆ ಕೊಡಬೇಕು, ಅಪರಾಧ ಮಾಡದೇ ಇದ್ದವರಿಗೆ ನಿರಪರಾಧಿಗಳಿಗೆ ಶಿಕ್ಷೆ ಯಾಕೆ ಕೊಡಬೇಕು? ಈ ಹಾವು ಅದ್ರ ವಿಷ ಇಟ್ಕೊಂಡಿರೋದು ಎಲ್ಲಿ? ಮುಖದಲ್ಲಿ. ಆ ಮುಖಕ್ಕೆ ಶಿಕ್ಷೆ ಕೊಡೋಣ, ಬಾಲಕ್ಕೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಬಾಲವನ್ನು ಅವನು ಎತ್ತಿ ಹಿಡಿದಂತೆ ಬಾಲವನ್ನು ಉದ್ಧಾರ ಮಾಡಿದ ಮತ್ತು ಆ ಮುಖವನ್ನು ನಾನು ಮರ್ದನ ಮಾಡಿದ ಅಂತ ವಾದಿರಾಜರು ಆ ಕಾಲಿಯ ಮರ್ದನಾದಂಥ ಕೃಷ್ಣನನ್ನು ವರ್ಣನೆ ಮಾಡ್ತಾರೆ. ಒಂದು ಸುಂದರವಾದಂಥ ಶ್ಲೋಕವನ್ನ ಆ ಸಂದರ್ಭದಲ್ಲಿ ವಾದಿರಾಜರು ವರ್ಣನೆ ಮಾಡುತ್ತಾರೆ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾಮದೀಶಂ ಅದರ್ಶಯ ತಾಲಗತಿ ಸಪರ್ಧಿ ನನರ್ಥ ಗೋಪಾಲಕ ಬಾಲಮೌಲಿಹಿ. ಒಂದು ಸ್ವರ್ಗೀಯ, ಒಂದು ಅಲೌಕಿಕವಾದಂಥ ನೃತ್ಯ ಕಾರ್ಯಕ್ರಮ ಇದು. ಕುಣಿದವನು ಅಲೌಕಿಕ ವ್ಯಕ್ತಿ, ಅದರಲ್ಲಿ ಅವನಿಗೆ ಸಾಥಿ ಕೊಟ್ಟವರು, ಬೇರೆ ಬೇರೆ ವಾದ್ಯಗಳ ಮೂಲಕ ಅವನಿಗೆ ಸಾಥಿ ಕೊಟ್ಟವರು, ಅವರು ಕೂಡ ಸಾಮಾನ್ಯರು ಯಾರು ಸಾಥಿ ಕೊಡಲಿಲ್ಲ. ಅನೀನದ ಪದ್ಮಭವೋ ಮೃದಂಗಂ, ಸ್ವಯಂ ಪದ್ಮ ಸಂಭವನಾದಂಥ ಚತುರ್ಮುಖ ಬ್ರಹ್ಮನೇ ಅಲ್ಲಿ ಮೃದಂಗವನ್ನು ಬಾರಿಸಿದ. ಜಗೌ ಹನುಮಾನ್ ಜಗತಾಮಧೀಶಂ, ಭಗವಂತನ ಮಹಾ ಭಕ್ತಾಗ್ರೇಸರನಾದಂಥ ಮತ್ತೊಬ್ಬ ಹನುಮಂತ ಜಗೌ ಆತ ಹಾಡಿದ ಭಗವಂತನ ಲೀಲೆಗಳನ್ನು ಅವನು ವರ್ಣನೆ ಮಾಡಿದ. ಅದರ್ಶಯ ತಾಲಗತಿ ಕಪರ್ಧಿ, ನಾಟ್ಯಾಚಾರ್ಯ, ಗಿರಿಜಾಲಿಂಗಿತ ನಾಟ್ಯಾಚಾರ್ಯ ಅಂತ ನಾವು ಯಾರನ್ನು ಕರಿತೇವಲ್ಲ ಪರಶಿವನನ್ನು, ಅವನು ಅಲ್ಲಿ ತಾಳಗಳನ್ನು ತೋರಿಸಿದ. ಯಾವ ತಾಳದಲ್ಲಿ ಕೃಷ್ಣ ನರ್ತನ ಮಾಡಿದ, ಯಾವ ತಾಳದಲ್ಲಿ ಇವನು ಹಾಡಿದ ಅಂತಂದ್ರೆ ತಾಳವನ್ನು ಕಪರ್ಧಿ ಅಂದ್ರೆ ಪರಶಿವ ತಾಳಗಳನ್ನು ತೋರಿಸಿದ. ನನರ್ಥ ಗೋಪಾಲಕ ಬಾಲಮೌಲಿ. ಹೀಗೆ 3 ಜನರ ಒಂದು ಅದ್ಭುತವಾದಂತಹ ಸಾಥಿ ಸಿಕ್ಕ ಮೇಲೆ, ಹಿಮ್ಮೇಳ ಸಿಕ್ಕ ಮೇಲೆ ಗೋಪಾಲಕ ಬಾಲಮೌಲಿ, ಎಲ್ಲ ಗೋಪಾಲಕರಿಗೂ ಅತ್ಯಂತ ಪ್ರೀತಿಪಾತ್ರನಾದಂಥ ಕೃಷ್ಣ ಅಲ್ಲಿ ನನರ್ಥ ನೃತ್ಯವನ್ನು ಮಾಡಿದ ಅಂತ ವಾದಿರಾಜರು ಆ ನೃತ್ಯದ ಕಾರ್ಯಕ್ರಮ, ನೃತ್ಯದ ಕಚೇರಿ ಏನಿತ್ತು ಅದನ್ನ ವರ್ಣನೆ ಮಾಡ್ತಾರೆ. ಹಿಂದೆ ಸಣ್ಣವನಿದ್ದಾಗ ಗೋಪಸ್ತ್ರೀಯರು ಅವನನ್ನ ಒತ್ತಾಯಿಸಿದಾಗ ಕೃಷ್ಣ ಅನೇಕ ಬಾರಿ ನರ್ತನ ಮಾಡಿದ್ದ. ಇನ್ನು ಮುಂದೆ ಅವನು ವೃಂದಾವನದಲ್ಲಿ ರಾಸಲೀಲೆ ಸಂದರ್ಭದಲ್ಲಿ ಬೇಕಾಗಿರ್ತಾರೆ ಗೋಪಸ್ತ್ರೀಯರ ಜೊತೆಗೆ, ಗೋಪಸುಂದರಿಯರ ಜೊತೆಗೆ ನರ್ತನ ಮಾಡಬೇಕಾಗಿತ್ತು. ಅದೆಲ್ಲದಕ್ಕಿಂತಲೂ ಪೂರ್ವಭಾವಿಯಾಗಿ ಇದಕ್ಕೊಂದು ಸಂಗೀತದ ನೃತ್ಯ ಕಾರ್ಯಕ್ರಮದ ಆರಂಭ ಇದೆ ಅವನು. ಹೀಗೆ ನೃತ್ಯ ಕಾರ್ಯಕ್ರಮದ ಆರಂಭವನ್ನು ಮಾಡಿಕೊಂಡು ಅವನು ತನ್ನ ನೃತ್ಯ ಕಾರ್ಯಕ್ರಮದ ಅಭ್ಯಾಸವನ್ನು ಮಾಡಿಕೊಂಡ ಅಂತ ನಾವು ಅದನ್ನು ವರ್ಣಿಸ್ಬೋದು. ಹೀಗೆ ಅವನು ನರ್ತನ ಮಾಡಿ ಬಾಲ ಕೃಷ್ಣನು ಕಾಲಿಯನನ್ನ ದಮನ ಮಾಡಿದ
ಅವನ ಸೊಕ್ಕನ್ನು ಮುರಿದ ಅನ್ನುವಂಥಲ್ಲಿಗೆ ನಾವು ಇವತ್ತಿನ ಕಥೆಯನ್ನು ಮುಗಿಸೋಣ. ನಾಳೆ ದಿವಸ ಆ ಬಾಲಕೃಷ್ಣ ಕಾಳಿಯನಿಗೆ ಏನು ಆದೇಶ ಕೊಟ್ಟ, ಎಲ್ಲಿಗೆ ಹೋಗಬೇಕು ಅಂತ ಆದೇಶ ಕೊಟ್ಟ, ಆ ಎಲ್ಲ ಘಟನೆಗಳನ್ನು ನಾಳೆ ದಿವಸ ಗಮನಿಸೋಣ. ರಸಿಯ ನಾಡಿ ಹೊಟ್ಟೆ ಹೊರುವ ವಿಷಯದಲ್ಲಿ ರಸಿಕನೆಂದು ಕೃತಿಗೆ ಹಾಕದಿರೋ ಜನ್ಮ ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ. ಶ್ರೀಕೃಷ್ಣಾರ್ಪಣ.